ಹರಿ ಓಂ ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲಜಗದನಾದ್ಯಂತ ಮಾನಂದದಂ ತಂ. ಗುರುಭ್ಯೋ ನಮಃ. ಏನು ಪಾಠ ನಡೆದಿತ್ತು? ಎರಡನೇದ್ದು. ಈಗ ಅಶ್ವಮೇಧ ಬ್ರಾಹ್ಮಣ ಮುಗಿದ ಮೇಲೆ ಮೂರನೇದಾಗಿರುವಂಥ ಉದ್ಗೀತ ಬ್ರಾಹ್ಮಣ ಅಂತನ್ನೋದು ನಡೀತಾ ಇದೆ. ಇದರಲ್ಲಿ ವಾಯುದೇವರ ಮಹಿಮೆಯನ್ನು ಹೇಳಲಿಕ್ಕೆ ಹೊರಟಿದೆ. ವಾಯುದೇವರ ಮಹಿಮಾ ಏನದ, ಯಾವುದನ್ನು ಹೇಳಲಿಕ್ಕೆ ಹೊರಟಿದೆ ಅಂತ ಹೇಳಿದರೆ, ವಾಯುದೇವರ ಅನುಗ್ರಹದಿಂದಲೇನೆ ದೇವತೆಗಳು ಎಲ್ಲಿಯವರೆಗೆ ಗರುಡದೇವರು, ಶೇಷದೇವರು, ರುದ್ರದೇವರನ್ನು ಮೊದಲುಗೊಂಡು ಉಳಿದ ಎಲ್ಲ ದೇವತೆಗಳು ತಮ್ಮ ತಮ್ಮ ಆಧಿಪತ್ಯವನ್ನು ಹೊಂದಿದರು, ಲೋಕಗಳಿಗೆ ಒಡೆತನವನ್ನು ಹೊಂದಿದರು ಅಂತನ್ನುವ ದೊಡ್ಡ ಮಹಿಮೆಯನ್ನು ಹೇಳಿಕತ್ತಾರೆ. ಪ್ರಾಣದೇವರಲ್ಲಿ ಭಕ್ತಿ ಮಾಡಲಿಕ್ಕೆ ಬೇಕಾಗುವಂತಹ ಅವರ ಮಹಿಮಾ, ಪ್ರಾಣದೇವರಲ್ಲಿ ಭಕ್ತಿ ಮಾಡಲಿಕ್ಕೆ ಬೇಕಾದ ಮಹಿಮಾ ಯಾವುದು ಅಂದರೆ, ವಾಯುದೇವರ ಈ ಘಟ್ಟದಲ್ಲಿ ಹೇಳಲಾದ ಪಾಪರಾಹಿತ್ಯದ ಮಹಿಮೆಯನ್ನು ಚಿಂತಿಸಿದವನಿಗೆ ಪಾಪ ದೂರವಾಗ್ತದೆ. ವಾಯುದೇವರಿಗೆ ಒಂದೇ ಒಂದು ಅಕ್ಷರದ ಹೆಸರನ್ನು ಇಡೋಣ, ನಾಮಕರಣ ಮಾಡೋಣ. ಯಾವುದು ಅಂತ ಕೇಳಿದರೆ ದೂಹು. ಅಲ್ಪಪ್ರಾಣದ ದಕಾರವನ್ನು ದೀರ್ಘ ಬರೆದುಕೊಂಡು ವಿಸರ್ಗ ಬರೆದರೆ ದೂಹು ಅಂತ ಆಗ್ತದಲ್ಲ, ಅದು ಪ್ರಾಣದೇವರ ಹೆಸರು. ಏನು? ದೂರ. ದೂರ ಅಂತನ್ನುವುದನ್ನು ದೂಹು ಅಂತ ಕರೆದು ಒಂದೇ ಅಕ್ಷರದ ಪ್ರಾಣದೇವರ ಹೆಸರನ್ನು ಹೇಳುವರಿದ್ದಾರೆ. ಇಲ್ಲಿ ಬಂದಿರುವ ಪ್ರಾಣದೇವರ ಮಹಿಮೆಯನ್ನು ತಿಳಿದವನು ತನ್ನ ಜೊತೆಗೆ ಹುಟ್ಟಿರುವಂತಹ ಕಾಮಕ್ರೋಧಾದಿಗಳನ್ನೆಲ್ಲವನ್ನ ಕಳೆದುಕೊಳ್ಳಲು ಸಮರ್ಥನಾಗುತ್ತಾನೆ, ಹೊರಗಿನಿಂದ ಬರುವ ಶತ್ರುಗಳನ್ನು ಎದುರಿಸಲು ಸಮರ್ಥನಾಗುತ್ತಾನೆ, ತನಗೆ ಬೇಕಾಗಿರುವಂತಹ ಸ್ಥಾನವನ್ನು ಪಡೆಯಲು ಸಮರ್ಥನಾಗುತ್ತಾನೆ ಎಂಬ ಫಲವನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ನಮ್ಮದಿರಲಿ, ಕೇಳಿದವರಿಗೆ ಫಲ ಆದದ್ದಿರಲಿ. ದೇವತೆಗಳಿಗೆ ಕೈಲಾಸಾಧಿಪತ್ಯ ರುದ್ರದೇವರಿಗೆ ದೊರೆತದ್ದು ಪ್ರಾಣದೇವರ ಅನುಗ್ರಹದಿಂದ, ಶೇಷದೇವರಿಗೆ ತಮ್ಮ ಲೋಕದ ಆಧಿಪತ್ಯ ಸಿಕ್ಕದ್ದು ಪ್ರಾಣದೇವರ ಅನುಗ್ರಹದಿಂದ. ಇದನ್ನು ಹೇಳಲಿಕ್ಕೆ ಹೊರಡಬೇಕಾಗಿದೆ. ಇದನ್ನು ತಿಳಿಸುವುದಕ್ಕೆ ವಿಸ್ತಾರವಾಗಿ ಹೇಳ್ತಾರೆ. ಲೋಕದಲ್ಲಿ ಎರಡು ತರಹದ ಪ್ರಜೆಗಳಿದ್ದಾರೆ. ಒಂದು ದೇವತೆಗಳು, ಒಂದು ದೈತ್ಯರು. ಸ್ವಭಾವ ದೇವತೆಗಳ ಸ್ವಭಾವದವರು, ದೈತ್ಯ ಸ್ವಭಾವದವರು ಇಬ್ಬರಿದ್ದಾರೆ. ಅದರಲ್ಲಿ ವಿಶೇಷವಾಗಿ ದೇವತೆಗಳು ದೈತ್ಯರು ಅಂತ ಕರೆಸಿಕೊಳ್ಳುವವರು. ಲೋಕಾಧಿಪತ್ಯಕ್ಕೋಸ್ಕರ ಸ್ಪರ್ಧೆ ಉಂಟಾಯಿತು. ಲೋಕಾಧಿಪತಿಗಳು ನಾವಾಗಬೇಕು ಅಂತ ಅವರು, ಲೋಕಾಧಿಪತಿಗಳು ನಾವಾಗಬೇಕು ಅಂತ ಇವರು. ಒಬ್ಬರಿಗೆ ರುದ್ರದೇವರ ಬಲ ಇದೆ, ರುದ್ರದೇವರ ವರ ಇದೆ. ಇದನ್ನು ಯಾಕೆ ಹೇಳಿದರು ಎಂಬುದನ್ನು ಮುಂದೆ ತಿಳಿಸಲಾಗ್ತದೆ, ಅದನ್ನು ಕೇಳಿಸಿಕೊಳ್ಳ್ರಿ. ರುದ್ರದೇವರ ವರ, ನೀವು ಅಪರಾಜಿತರಾಗರಿ ಅಂತ. ಸಂಖ್ಯಾಬಲ, ವರಬಲ, ಸಂಖ್ಯಾಬಲ, ದೇಹಬಲ, ಇದು ದೈತ್ಯರಲ್ಲಿರುವಂತಹದ್ದು ಮೂರಂಶ. ಇದನ್ನು ತ್ರಿಬಲ ಅಂತ ಕರ್ರಿ. ಇಂಗ್ಲಿಷ್ನಲ್ಲಿ ಟ್ರಬಲ್ ಅಂತ ಕರಿಬೇಕಾರೆ ತ್ರಿಬಲ್. ಅವರು ದೇವತೆಗಳಿಗಿಂತ ತ್ರಿಬಲ್ ಆಗಿದ್ರು. ಯಾಕೆ ತ್ರಿಬಲ್ ಆಗಿದ್ರು ಅಂದರೆ, ದೇಹಬಲ ಇದೆ, ವರಬಲ ಇದೆ, ಸಂಖ್ಯಾಬಲ ಇದೆ. ಸಂಖ್ಯಾಬಲವಿಲ್ಲ, ವರಬಲವಿಲ್ಲ, ದೇಹಬಲವಿಲ್ಲ ದೇವತೆಗಳು. ಇವರಿಬ್ಬರ ಮಧ್ಯದಲ್ಲಿ ಯುದ್ಧ ನಡೀತಾ ಇರುವಾಗ ದೇವತೆಗಳಿಗೆ ಪರಾಜಯವಾಯಿತು. ಈ ಪರಾಜಯಗೊಂಡಿರುವ ದೇವತೆಗಳು ಇದನ್ನು ಪುನಃ ಜಯದಲ್ಲಿ ಪರ್ಯವಸಾನಗೊಳಿಸಬೇಕು, ಮುಕ್ತಾಯಗೊಳಿಸಬೇಕು ಅನ್ನುವುದಕ್ಕೆ ಏನು ಮಾಡಬೇಕು? ಕೇವಲ ಪುರುಷ ಪ್ರಯತ್ನ ಸಾಲುವುದಿಲ್ಲ, ದೈವಾನುಗ್ರಹ ಬೇಕು. ದೈವಾನುಗ್ರಹವು ಹೇಗೆ ಬೇಕು ಅಂತ ಕೇಳಿದರೆ, ಪರಮಾತ್ಮ ಒಬ್ಬರ ಮೂಲಕ ಒಲಿದು ನಮಗೆ ಅನುಗ್ರಹ ಮಾಡಬೇಕು. ನಾವಾಗಿಯೇ ಒಲಿಸಿಕೊಳ್ಳುವಕ್ಕಿಂತಲೂ ಒಬ್ಬರ ಕಡೆಯಿಂದ ಒಲಿಸಿಕೊಳ್ಳುವುದು ಯೋಗ್ಯ ಅಂತ ಹೇಳಿ ಯಜ್ಞ ಮಾಡೋಣ. ಆ ಯಜ್ಞಕ್ಕೆ ಒಬ್ಬ ಸಾಮಗಾನ ಮಾಡುವಂತಹ ವ್ಯಕ್ತಿಯನ್ನು ಹುಡುಕೋಣ. ಅವನು ಸಾಮಗಾನ ಮಾಡಿ ಭಗವಂತನನ್ನು ಒಲಿಸಿ ಅನುಗ್ರಹವನ್ನು ನಮ್ಮ ಮೇಲೆ ಹರಿಸಲಿ ಅಂತ ತಿಳಿದುಕೊಂಡು ಮೊದಲಿಗೆ ಅಗ್ನಿಯನ್ನು ಸಾಮಗಾನ ಮಾಡಲಿಕ್ಕೆ ಕೇಳಿಕೊಳ್ಳುತ್ತಾರೆ. ಅಗ್ನಿ ಸಾಮಗಾನವನ್ನು ಮಾಡಿಕೊಳ್ಳಿಕ್ಕೆ ಒಪ್ಪಿಕೊಂಡು ಆ ಉದ್ಗಾತೃವಾಗಿ ಉದ್ಗಾನವನ್ನು ಮಾಡಿ
ಸಾಮಗಾನವನ್ನು ಮಾಡ್ತಾನೆ. ಮಾಡಿದಾಗ ಆ ವೇದ ಪಾಠದಿಂದ ಬಂದಿರುವ ಪುಣ್ಯವನ್ನೆಲ್ಲ ಇವರ ದೈತ್ಯರ ಜಯಕ್ಕೋಸ್ಕರ ಇವರಿಗೆ ಪುಣ್ಯ ಸಿಗಲಿ ಅಂತ ಧಾರೆ ಎರಿತಾನೆ. ಇನ್ನು ಬೇರೆ ಒಳ್ಳೆ ಶಬ್ದಗಳನ್ನು ಆಡಿದಾಗ ಬಂದ ಪುಣ್ಯವನ್ನು ತನಗೋಸ್ಕರ ಇಟ್ಟುಕೊಳ್ತಾನೆ. ಅಷ್ಟೊತ್ತಿಗೆ ದೈತ್ಯರಿಗೆ ಇದು ತಿಳಿದು ಬರ್ತದೆ. ದೈತ್ಯರು ಅಂದ್ಕೊಳ್ತಾರೆ, ಹೀಗೇ ಬಿಟ್ಟುಬಿಟ್ರೆ ಈ ದೇವತೆಗಳು ಸಾಮಗಾನ ಮಾಡಿ ಪುಣ್ಯವನ್ನು ಪಡೆದು ಅದರ ಪ್ರಭಾವದಿಂದ ನಮ್ಮನ್ನು ಗೆಲ್ತಾರೆ ಎಂದುಕೊಂಡು ದೋಷಯುಕ್ತರನ್ನಾಗಿ ಮಾಡ್ತಾರೆ, ಪಾಪಯುಕ್ತರನ್ನಾಗಿ ಮಾಡ್ತಾರೆ. ಅಗ್ನಿಯನ್ನು ದಾಳಿ ಮಾಡಿಬಿಟ್ರು. ಅವರ ದಾಳಿಯಾದಾಗ ಅಗ್ನಿಯಲ್ಲಿ ಅಸುರಾವೇಶವಾಗಿ ಪಾಪಕರ್ಮಗಳು ಉಂಟಾಗಲಿಕ್ಕೆ ಶುರುವಾಯಿತು. ಅದರ ಪ್ರಸಿದ್ಧಿ ಇವತ್ತಿಗೂ ಉಂಟು. ಹೇಗೆ ನಾವು ಬಾಯಿಯಿಂದ ಆಡಬೇಕಾದ ಶಬ್ದಗಳು, ಆಡಬಾರದ ಶಬ್ದಗಳು, ಇದು ಚಿಹ್ನೆ. ಎದರ ಗುರುತಿದು ಅಂತ ಕೇಳಿದರೆ ಅಗ್ನಿಯಲ್ಲಿ ಅಸುರಾವೇಶವಾಗಿ ಪಾಪಯುಕ್ತತಾ ಬಂದದ್ದರ ಚಿಹ್ನೆ ಇದು. ಮುಗೀತು. ಪ್ರಾಣ ಮೂಚುಹು, ಮೂಗಿನಲ್ಲಿರುವಂತಹ ನಾಸಿಕ್ಯವಾಯುವನ್ನು ಕೇಳಿಕೊಂಡ್ರು. ನೀನು ನಮಗೋಸ್ಕರ ಸಾಮಗಾನ ಮಾಡು ಅಂತ ಫಸ್ಟ್ ಕ್ಲಾಸ್ ಆಗಿ ಸಾಮಗಾನ ಮಾಡಿದರು. ಪುಣ್ಯವನ್ನು ತಂದುಕೊಟ್ರು. ಏನು ಪುಣ್ಯವನ್ನು ತಂದುಕೊಟ್ರು? ಭಗವಂತನ ನಿರ್ಮಾಲ್ಯವನ್ನು ಆಘ್ರಾಣನ ಮಾಡಿರುವಂತಹ ಪುಣ್ಯ, ಅದರ ಫಲವನ್ನು ದೇವತೆಗಳಿಗೆ ಕೊಟ್ಟಿದ್ದಾರೆ. ತದತಿರಿಕ್ತವಾಗಿರುವಂತಹ ಶುಭಗಂಧವನ್ನು ಭೋಗ ಮಾಡಿದಾಗ ಆಘ್ರಾಣಿಸುವ ಸುಖವನ್ನು ತಾವಿಟ್ಟುಕೊಂಡ್ರು. ದೈತ್ಯರು ದಾಳಿ ಮಾಡಿದಾಗ ಅವರಲ್ಲೂ ಕೂಡ ಅಸುರಾವೇಶ ಉಂಟಾಗಿ ಅವರಿಂದಲೂ ಪಾಪಕರ್ಮಗಳು ಉಂಟಾಯಿತು. ಏನು? ಅಶುಭವಾದ ಗಂಧವನ್ನು ಆಘ್ರಾಣಿಸುವಂತಹದ್ದು ಕಂಡಿತು. ಇದಿಷ್ಟು ಹಿಂದೆ ಆದ ಪಾಠ. ಅದ್ಯ ಪಾಠ ಪ್ರಸಕ್ತಿ ಇವತ್ತು ಅತಃ ಚಕ್ಷುರೂಚುಹು ಅಂತ ಪಾಠ ಪ್ರಾರಂಭ ಆಯಿತು. ಈಗ 477ರಲ್ಲಿ 4ನೇ ಮಂತ್ರ ಕೊನೆಯದು ಅಥಃ ಚಕ್ಷುರೂಚುಹು ಅಂತ. ಇಲ್ಲಿ ಹೇಳ್ತಾ ಇರುವಾಗ ಚಕ್ಷುಹು ಅಂತ ತಿಳಿದುಕೊಂಡು ಇಂದ್ರಿಯದ ಬಗ್ಗೆ ಹೇಳ್ತಿದ್ರು ಕೂಡ ಅಭಿಮಾನಿಗಳನ್ನು ತೆಗೆದುಕೊಳ್ಳಬೇಕು. ಯಾಕೆ? ಕಣ್ಣಿಗೆ ಹೇಳಿದರು ಅಂತ ಯಾಕೆ ಅಂದುಕೊಳ್ಬಾರದು? ಇದ್ದ ಮಂತ್ರವನ್ನು ಇದ್ದಂತೆ ಅರ್ಥ ಮಾಡುವುದು ಬಿಟ್ಟು ಇಲ್ಲದೇ ಇದ್ದದ್ದನ್ನು ಯಾಕೆ ತರ್ತಿದ್ದೀರಿ ಅಂತಂದರೆ, ಕಣ್ಣಿಗೆ ಹೇಳಿದರೂ ಏನಂತ? ತ್ವಮ್ನ ಉದ್ಗಾಯ ಇತಿ, ನೀನು ನಮಗೋಸ್ಕರ ಸಾಮಗಾನ ಮಾಡು ಅಂತ ಕಣ್ಣಿಗೆ ಹೇಳಿದರು ಅನ್ನುವುದು ವಾಕ್ಯವೇ ಹೊಂದುವುದಿಲ್ಲ. ಜಡವಾದ ಇಂದ್ರಿಯಕ್ಕೆ ನಮಗೋಸ್ಕರ ಸಾಮಗಾನ ಮಾಡು ಅಂತ ಹೇಳುವ ಚೇತನ ಯಾರಿದ್ದಾರೆ? ಇಲ್ವಲ್ಲ. ಹಾಗಿದ್ರೆ ಚಕ್ಷು ಪದದಿಂದ ಏನು ತಗೋಬೇಕು ನಾವು ಅಂದ್ರೆ ಚಕ್ಷುರಭಿಮಾನಿಯಾದ ಸೂರ್ಯನನ್ನು ತೆಗೆದುಕೊಳ್ಳಬೇಕು. ಆಗ ತಾನೇ ವಾಕ್ಯವನ್ನು ಯೋಜನಾ ಮಾಡಲಿಕ್ಕೆ ಬರ್ತದೆ. ಸೊ ಚಕ್ಷುಹು ಅಂತಂದರೆ ಕಣ್ಣಿನ ಅಭಿಮಾನಿಯಾದ ಸೂರ್ಯನಿಗೆ ಹೇಳಿದ್ರು ತ್ವಮ್ನ ಉದ್ಗಾಯೇತಿ ತಥೇತಿ ತೇಭ್ಯ ಚಕ್ಷುಹು ಉದಗಾಯತ. ಮಂತ್ರವನ್ನು ಬೆರಳಿಟ್ಕೊಂಡು ಹೋಗ್ತಾ ಇರಬೇಕು, ಮುಂದೆ ಹೋಗ್ತಿರ್ತದೆ. ತಥೇತಿ ಆಗಲಿ ಎಂದು, ತೇಭ್ಯ ಅವರಿಗೋಸ್ಕರ, ಅವರ ವಿಜಯಕ್ಕೋಸ್ಕರ, ಉದಗಾಯತ ಸಾಮಗಾನ ಮಾಡಿದರು. ಸಾಮಗಾನ ಮಾಡಿದಾಗ ಯಹ ಚಕ್ಷುಷಿ ಭೋಗಂ ತಂ ದೇವೇಭ್ಯ ಆಗಾಯತ. ಆ ಸಾಮಗಾನದಿಂದ ಸೂರ್ಯ ಒಂದು ಪುಣ್ಯವನ್ನು ತಂದುಕೊಟ್ಟ ದೇವತೆಗಳಿಗೆ. ಏನು ಪುಣ್ಯವನ್ನು ತಂದುಕೊಟ್ಟ? ಪುಣ್ಯಕ್ಷೇತ್ರಗಳ ದರ್ಶನದಿಂದುಂಟಾಗುವ ಪುಣ್ಯ ಫಲವನ್ನು ದೇವತೆಗಳಿಗೆ ಕೊಟ್ಟ. ನೋಡಿಕೊಳ್ಬೇಕಾದದ್ದು. ಕಣ್ಣಿನ ಕೆಲಸವೇನು? ಕಣ್ಣಿನ ಕೆಲಸ 2. ಇಲ್ಲಿ ಹೇಳಿದಂತೆ ಚಕ್ಷುರಭಿಮಾನಿಯಾದ ಸೂರ್ಯ ಮಾಡುವ ಕಣ್ಣಿನ ಕೆಲಸಗಳು 2. ಒಂದು ಪುಣ್ಯಕ್ಷೇತ್ರಗಳ ದರ್ಶನ, ಇನ್ನೊಂದು ಸುಂದರವಾದ ಪದಾರ್ಥಗಳ ದರ್ಶನ. ಪುಣ್ಯಕ್ಷೇತ್ರವನ್ನು ಹೊರತುಪಡಿಸಿಯೂ ಸುಂದರವಾದ ಪದಾರ್ಥಗಳನ್ನು ನೋಡೋದಿಲ್ವೇನು? ಚಂದ ಹೂ ಬೆಳೆದಿರ್ತದೆ ಗಾರ್ಡನ್ನಲ್ಲಿ, ಆ ಹೂ ನೋಡ್ತೇವೆ. ಇನ್ನೆಲ್ಲೋ ವಸ್ತ್ರವನ್ನು ನೋಡ್ತೇವೆ, ಇನ್ನೆಲ್ಲೋ ಬಂಗಾರವನ್ನು, ಬೆಳ್ಳಿಯನ್ನು, ಮುತ್ತು ರತ್ನಗಳನ್ನು ನೋಡ್ತೇವೆ. ಇದೇನು ಪುಣ್ಯಕ್ಷೇತ್ರಗಳಲ್ಲ, ಸುಂದರವಾದ ವಸ್ತುಗಳ ದರ್ಶನ. ಸೂರ್ಯನು ಸುಂದರವಾದ ವಸ್ತುಗಳ ದರ್ಶನದಿಂದ ಉಂಟಾದ ಸುಖವನ್ನು ತನಗೋಸ್ಕರ ಮಾಡಿಕೊಂಡ. ಸೂರ್ಯ ಸುಂದರವಾದ ವಸ್ತುಗಳ ದರ್ಶನದಿಂದ ಬಂದ ಸುಖವನ್ನು ತನಗೋಸ್ಕರ ಇಟ್ಟುಕೊಂಡ. ಪುಣ್ಯಕ್ಷೇತ್ರಗಳೇನಿದ್ದವೋ ಅದರ ದರ್ಶನದಿಂದ ಬಂದ ಪುಣ್ಯಗಳನ್ನೆಲ್ಲ ದೇವತೆಗಳ ಜಯಕ್ಕಾಗಿ ಅವರಿಗೆ ಕೊಟ್ಟು ಬಿಟ್ಟ. ಅಯೋಧ್ಯ, ಮಥುರಾ, ಮಾಯ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈಧ ಮೋಕ್ಷದಾಯಕಾಃ. ಪುಣ್ಯಕ್ಷೇತ್ರಗಳು. ಆ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿಕೊಂಡ್ರೇನೇ ಪುಣ್ಯ. ಕ್ಷೇತ್ರವಾಸದಿಂದ ಬೇರೆ, ಕ್ಷೇತ್ರದಲ್ಲಿರುವ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಬೇರೆ, ಕ್ಷೇತ್ರ ದರ್ಶನದಿಂದ ಪುಣ್ಯ ಬರ್ತದೆ. ಬಹಳ ಮಹತ್ವದ್ದು. ದೊಡ್ಡ ಮಾತು ಹೇಳಿದರೆ ನಮಗೆ ನಾವಿದನ್ನು ತಿಳ್ಕೊಳ್ಬೇಕು. ಯಾಕಂದ್ರೆ ಆಗಾಗ ಪುಣ್ಯಕ್ಷೇತ್ರಗಳ ದರ್ಶನವನ್ನಾದರೂ ಮಾಡಿಕೊಳ್ಳಬೇಕು. ಕ್ಷೇತ್ರದಲ್ಲಿ ವಾಸ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಬಹಳ ದಿವಸ, ಏನೋ ನಮಗೆ ಸಂಸಾರದ ವ್ಯಾಪ ಬಹಳದ, ಅದಕ್ಕಾಗಿ ತಿರುಗಿ ಬರಬಹುದು. ಆದರೆ ಯಥಾಕಥಂಚಿತ್ ಪ್ರಯತ್ನ ಮಾಡಿ ಪುಣ್ಯಕ್ಷೇತ್ರ ದರ್ಶನ ಮಾಡಿಕೊಂಡ್ರೂ ಕೂಡ ಅದರ ಪುಣ್ಯ ಉಂಟಾಗ್ತದೆ.
ಪುಣ್ಯಕ್ಷೇತ್ರವನ್ನು ಹೊರತುಪಡಿಸಿ ರಾಮದೇವರ ಕೃಷ್ಣದೇವರ ಕ್ಷೇತ್ರಗಳು ವಿಗ್ರಹಗಳು ದರ್ಶನ ಹೊರತುಪಡಿಸಿ ಸುಂದರ ಸುಂದರ ಪದಾರ್ಥಗಳನ್ನು ನೋಡಿದಾಗ ಬರುವಂತಹ ಸುಖ ನಮಗಾಗುತ್ತೆ. ಇದು ಮಾಡಿದಾಗ ಆಗ ಅಸುರರು ಸೂರ್ಯನ ಮೇಲೆ ದಾಳಿ ಮಾಡಿ ಅಸುರಾಯುಕ್ತನನ್ನಾಗಿ ಮಾಡಿ ಪಾಪಯುಕ್ತನನ್ನಾಗಿ ಮಾಡಿ ಅವನಿಂದ ಕಣ್ಣಿನಿಂದ ನೋಡಬಾರದ ಶಾಸ್ತ್ರ ನಿಷಿದ್ಧವಾದದ್ದನ್ನೆಲ್ಲವನ್ನು ನೋಡಿಸ್ಲಿಕ್ಕೆ ಪ್ರಾರಂಭ ಮಾಡಿದರು. ಇವತ್ತಿಗೂ ಅದು ಉಂಟು. ಮುಂದೆ ಅತಃ ಶ್ರೋತ್ರಮೂಚುವು ಮುಂದೆ ಹೋದರೂ ಶ್ರೋತ್ರೇಂದ್ರಿಯಕ್ಕೆ ಅಭಿಮಾನಿಗಳು ಯಾರಿದ್ದಾರೆ? ಬಹಳ ಚಂದ. ಚಂದ್ರ ಅಂತ ಸಾಮಾನ್ಯವಾಗಿ ನಮಗೆ ಅರ್ಥ ಆಗ್ತದೆ, ಆದರೆ ಚಂದ್ರ ಹೌದೇ ಹೌದು, ಅಲ್ಲ ಅಂತಲ್ಲ. ಈಗ ಒಂದು ಸ್ವಲ್ಪ ನೆನಪಿಟ್ಟುಕೊಳ್ರಿ, ಒಂಚೂರು ಮುಂದಿನ ಹೆಜ್ಜೆ ಅಂತ ನಾನು ಹೇಳ್ತಾ ಇದ್ದೇನೆ. ಶ್ರೋತ್ರೇಂದ್ರಿಯಕ್ಕೆ ಅಭಿಮಾನಿಗಳು ಯಾರು ಅಂದರೆ, ಈಗ ಒಂದು ಟೆಸ್ಟ್ ಮಾಡೋಣಂತ. ಏನು ಟೆಸ್ಟ್ ಮಾಡೋಣಂತ? ನೀವು ಶಬ್ದವೇದಿಗಳಲ್ಲ. ನೀವು ಅಂದರೆ ನನ್ನನ್ನು ಹಿಡ್ಕೊಂಡು, ನಾವೇನು ಶಬ್ದವೇದಿಗಳಲ್ಲ. ದಶರಥನಂತೆ ಅರ್ಜುನನಂತೆ ಶಬ್ದವೇದಿಗಳಲ್ಲ ನಾವೆಲ್ಲ, ಅಥವಾ ಮತ್ತೊಬ್ಬರಂತೆ ಶಬ್ದವೇದಿಗಳಲ್ಲ. ಕಣ್ಣು ಮುಚ್ಚಿಕೊಂಡು ಕುಳಿತಾಗ ಶಬ್ದವು ಯಾವ ಕಡೆಯಿಂದ ಬರ್ತಾ ಇದೆ, ಯಾವ ದಿಕ್ಕಿನಿಂದ ಬರ್ತಾ ಇದೆ ಅಂತ ಗೊತ್ತಾಗ್ತದೆ ನೋಡ್ರಿ. ಸ್ವಲ್ಪ ಹೇಳೋಣಂತೆ. ಶ್ರಮ ಆಗ್ತದೆ, ಬಹಳ ಶ್ರಮ ಆಗ್ತದೆ. ಮುಂದಿನಿಂದ ಬರ್ತಾ ಇದೆಯೋ, ಎಡಕಿನಿಂದ ಬರ್ತಾ ಇದೆಯೋ, ಬಲಕಿನಿಂದ ಬರ್ತಾ ಇದೆಯೋ, ಹಿಂಬದಿಯಿಂದ ಬರ್ತಾ ಇದೆಯೋ, ಮೇಲ್ಬದಿಯಿಂದ ಬರ್ತಾ ಇದೆಯೋ ಗೊತ್ತಾಗೋದಿಲ್ಲ. ಹಾಗಾದರೆ ಅದರ ಅರ್ಥ ಏನಾಯಿತು? ಶಬ್ದಗಳು ಎಲ್ಲ ದಿಕ್ಕುಗಳಿಂದ ಬರುತ್ತದೆ. ಹೇಳ್ರಿ, ಶಬ್ದಗಳು ಎಲ್ಲ ದಿಕ್ಕುಗಳಿಂದ ಬರುತ್ತದೆ ಅಲ್ವಾ? ನಮ್ಮ ಅನುಭವ ಇದೆಯೋ ಇಲ್ವೋ? ಪೂರ್ವದಿಂದ, ಆಗ್ನೇಯದಿಂದ, ದಕ್ಷಿಣದಿಂದ, ನೈಋತ್ಯದಿಂದ, ಪಶ್ಚಿಮದಿಂದ, ವಾಯವ್ಯದಿಂದ, ಉತ್ತರದಿಂದ, ಈಶಾನ್ಯದಿಂದ, ಊರ್ಧ್ವದಿಂದ, ಅಧರದಿಂದ ಎಲ್ಲ ಕಡೆಯಿಂದಲೂ ಶಬ್ದ ಬರ್ತದೆ. ಹಾಗಾದರೆ ಎಲ್ಲ ದಿಕ್ಕುಗಳಿಂದ ಶಬ್ದವು ಬಂದು ಕಿವಿಗೆ ಅಪ್ಪಳಿಸುವುದರಿಂದ ಶ್ರವಣೇಂದ್ರಿಯಕ್ಕೆ ಅಭಿಮಾನಿಗಳು ಯಾರು ಅಂತ ಹೇಳಿದರು? ದಿಗ್ದೇವತೆಗಳು ಅಂತ ಹೇಳಿದ್ದಾರೆ. ದಿಗ್ದೇವತೆಗಳು ಅಂತ ಹೇಳಿದ್ದಾರೆ. ಚಂದ್ರ ಅಲ್ಲ. ಯಾಕ? ಕೇವಲ ಚಂದ್ರ. ಆತ ಒಂದು ದಿಕ್ಕಿಗೆ ಅಭಿಮಾನಿ ಇದ್ದಾರೆ. ಅವರು ಒಂದೇ ಒಂದು ದಿಕ್ಕು, ಎಲ್ಲೋ ಉತ್ತರ ದಿಕ್ಕು ಬರಬೇಕು, ಬಿಟ್ಟರೆ ಬೇರೆ ಕಡೆಗಿಲ್ಲ. ಎಲ್ಲ ದಿಕ್ಕುಗಳಿಂದ ನಮಗೆ ಶಬ್ದ ಬರ್ತಾ ಇದ್ದದ್ದರಿಂದ ಎಲ್ಲ ದಿಗಭಿಮಾನಿಗಳು ಶ್ರವಣೇಂದ್ರಿಯಕ್ಕೆ ಅಭಿಮಾನಿಗಳು. ನೋಡ್ರಿ, ಇದೊಂದು ಹೊಸ ಪ್ರಮೇಯ. ನಾವು ಎಷ್ಟು ಚಂದ ಇದನ್ನು ತಿಳ್ಕೊಳ್ಬೇಕು ಅಂತಂದರೆ, ಶ್ರವಣೇಂದ್ರಿಯಕ್ಕೆ ಅಭಿಮಾನಿಗಳು ಯಾರು? ಶಬ್ದಗಳನ್ನು ಗ್ರಹಿಸುವಂಥವ್ರು. ಶಬ್ದಗಳು ಎಲ್ಲೆಲ್ಲಿಂದ ಬರ್ತದೆ? ಎಲ್ಲ ದಿಕ್ಕಿನಿಂದ ಬರ್ತದೆ. ಹಾಗಾದರೆ ಎಲ್ಲೆಲ್ಲ ದಿಕ್ಕಿನಲ್ಲಿ ಯಾರ್ಯಾರು ಅಭಿಮಾನಿಗಳಿದ್ದಾರೋ ಅವರೆಲ್ಲರೂ ಕೂಡ ಶಬ್ದಕ್ಕೆ, ಶ್ರವಣೇಂದ್ರಿಯಕ್ಕೆ ಅಭಿಮಾನಿಗಳು. ಅದಕ್ಕೆ ಅತಃ ಶ್ರೋತ್ರಂ ಊಚುಹು. ಆ ದಿಗ್ದೇವತೆಗಳಾದ ಶ್ರವಣೇಂದ್ರಿಯಕ್ಕೆ ಅಭಿಮಾನಿಗಳಾದವರನ್ನೆಲ್ಲರನ್ನ ಕುರಿತು ಹೇಳ್ತಾರೆ, ತಮ್ನ ಉದ್ಗಾಯೀತಿ. ನೀವು ನಮಗೋಸ್ಕರ ಉದ್ಗಾನವನ್ನು ಮಾಡಿರಿ, ಸಾಮಗಾನವನ್ನು ಮಾಡಿರಿ. ತೇಭ್ಯ ಶ್ರೋತ್ರ ಮುದಗಾಯತ. ಆಗಲಿ ಅಂತ ತಿಳಿದುಕೊಂಡು ದಿಗ್ದೇವತೆಗಳು ಅವರಿಗೋಸ್ಕರ ಉದ್ಗಾನವನ್ನು ಮಾಡಿದರು. ಯಹ ಶ್ರೋತ್ರೇ ಭೋಗ ತಂ ದೇವೇಭ್ಯ ಅಗಾಯತ. ಯಾವುದು ಶ್ರವಣೇಂದ್ರಿಯದಲ್ಲಿ ಸಾಮಗಾನದಿಂದ ಉಂಟಾದ ಪುಣ್ಯ ಇತ್ತೋ ಅದ ದೇವತೆಗಳಿಗೆ ತಂದು ಕೊಟ್ಟರು. ಏನು ಪುಣ್ಯ? ರಘುತ್ತಮ ಸ್ವಾಮಿಗಳವರು ಬರೀತಾರೆ, ಹರಿಕಥಾ ಶ್ರವಣದಿಂದ. ರಘುತ್ತಮ ಸ್ವಾಮಿಗಳು ಬರೀತಾರೆ ಅಂದರೆ ರಾಘವೇಂದ್ರ ಸ್ವಾಮಿಗಳವರು ಬರೀತಾರಂತೆ ಅರ್ಥ. ಬಹಳ ವ್ಯತ್ಯಾಸ ಇರೋದಿಲ್ಲ, ಒಂದೆರಡು ಶಬ್ದ ಆಚೆ ಈಚೆ ಇರ್ತದೆ. ರಘುತ್ತಮ ಸ್ವಾಮಿಗಳವರು, ರಾಘವೇಂದ್ರ ಸ್ವಾಮಿಗಳವರು ಏನು ಬರೀತಾರೆ ಅಂದರೆ, ಹರಿಕಥಾ ಶ್ರವಣದಿಂದ ಉಂಟಾದ ಫಲವನ್ನು ದೇವತೆಗಳಿಗೆ ಕೊಟ್ಟರು. ಏನು ಆಶ್ಚರ್ಯ ಅಲ್ಲ? ಏನು ಆಶ್ಚರ್ಯ ಅಲ್ಲ? ಹರಿಕಥಾ ಶ್ರವಣದಿಂದ ಪುಣ್ಯ ಉಂಟಾಗ್ತದೆ. ಹರಿಕಥಾ ಶ್ರವಣದಿಂದ ಪುಣ್ಯ ಉಂಟಾಗ್ತದೆ ಅಂದ್ರೆ, ನಾವು ಪಾಠವನ್ನು, ಪುರಾಣವನ್ನು, ಪ್ರವಚನಗಳನ್ನು ಕೇಳಿ ಪುಣ್ಯ ಸಂಪಾದನೆ ಮಾಡಿಟ್ಕೊಂಡಿರ್ತೀವಿ. ಯಾಕೆ ಒತ್ತು ಕೊಡ್ಲಿಕತ್ತೀನಿ? ಎಂತಹ ಪುಣ್ಯ ಗೊತ್ತೇನದು? ದೇವತೆಗಳಿಗೆ ದೈತ್ಯರ ಜೊತೆಗೆ ಹೋರಾಟ ಮಾಡಲು ಸಮರ್ಥರನ್ನಾಗಿಸುವ ಪುಣ್ಯ ಅದು. ಮರಿಬೇಡ್ರಿ. ಪಾಠವನ್ನು ಕೇಳಿದಾಗ, ಪುರಾಣವನ್ನು ಕೇಳಿದಾಗ, ಮಂತ್ರಗಳನ್ನು, ಸ್ತೋತ್ರಗಳನ್ನು ಕೇಳಿದಾಗ ಬಂದ ಪುಣ್ಯ ನಮ್ಮಲ್ಲಿ ಸಂಗ್ರಹವಾಗಿದ್ದರೆ ನಾವು ದೈತ್ಯರ ಜೊತೆಗೆ ಹೋರಾಟ ಮಾಡಬಲ್ಲೆವು, ಕಲಿಯ ಜೊತೆಗೆ ಹೋರಾಟ ಮಾಡಬಲ್ಲೆವು. ಒಂದು ವೇಳೆ ಪ್ರವಚನ ಪುಣ್ಯಗಳನ್ನು ಸಂಪಾದನೆ ಮಾಡದೇ ಹೋದರೆ, ಹರಿಕಥಾಶ್ರವಣವನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡದೇ ಹೋದರೆ ನಾವು ಕಲ್ಯಾದಿ ದೈತ್ಯರ ಜೊತೆಗೆ ಹೋರಾಟ ಮಾಡಲಾರೆವು. ಸುಲಭವಾಗಿ ದಾಳಿ ಮಾಡ್ತದೆ, ಮನೆಗಳಲ್ಲಿ ದಾಳಿ ಮಾಡ್ತದೆ, ಮನೆಗಳಲ್ಲಿ ದಾಳಿ ಮಾಡ್ತದೆ, ಎಲ್ಲ ಕಡೆಗೆ ನೋಡಲಿಕ್ಕೆ ಚೆಂದಾಗಿ ಕಲಿಯ ಚಿಹ್ನೆಗಳು ಕಾಣಲಿಕ್ಕೆ ಪ್ರಾರಂಭವಾಗ್ತದೆ. ಕಥಾಶ್ರವಣ ಮಾಡ್ರಿ, ಪುಣ್ಯ ಬರ್ತದೆ ಅಲ್ಲ,
ಆ ಪುಣ್ಯ ಎಷ್ಟು ಸಮರ್ಥವಾಗಿದೆ ಅಂತ ಕೇಳಿದ್ರೆ ಸೂರ್ಯನಂಥ ದೇವತೆಗಳು ಆ ಪುಣ್ಯವನ್ನ ದೇವತೆಗಳಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಯಾಕೆ ಅಂದ್ರೆ ದೈತ್ಯರ ವಿರುದ್ಧ ಹೋರಾಟ ಮಾಡಲು ಬಲ ಬರಲಿ ಅಂತ ತಿಳಿದುಕೊಂಡು. ಹಾಗಾದರೆ ಆ ಪುಣ್ಯ ನಮ್ಮಲ್ಲಿ ಇದ್ದದ್ದಾದರೆ ನಾವು ದೈತ್ಯರ ವಿರುದ್ಧ ಯಥಾಕಥಂಚಿತ್ ಹೋರಾಟವನ್ನ ಮಾಡಬಲ್ಲೆವು. ಆಯಿತು, ಬಂತು. ಸೂರ್ಯನಲ್ಲೆಲ್ಲ ಇಲ್ಲಿ ದೇವತೆಗಳಲ್ಲಿ ಇದ್ದಿರುವಂತಹ ದಿಗ್ದೇವತೆಗಳು, ಆ ದಿಗ್ದೇವತೆಗಳಲ್ಲಿ ಇರುವ ಪುಣ್ಯ ಅದೇನು ಹರಿಕಥಾಶ್ರವಣದಿಂದ ಬಂದಿತ್ತೋ ಅದನ್ನೆಲ್ಲ ದೇವತೆಗಳಿಗೆ ಕೊಟ್ಟಿದ್ದಾರೆ. ಯತ್ ಕಲ್ಯಾಣಂ ಶೃಣೋತಿ ತದಾತ್ಮನೆ. ಅವರು ತಮಗೋಸ್ಕರ ಮಾಡಿಕೊಂಡು ಸ್ವಲ್ಪ ಸ್ವಾರ್ಥ ಇರಬೇಕಲ್ಲ, ಇತರ ಒಳ್ಳೆ ಶಬ್ದಗಳನ್ನು ಕೇಳಿದಾಗ ಉಂಟಾಗುವ ಸುಖ ತಮಗೋಸ್ಕರ ಮಾಡಿಕೊಂಡ್ರು. ಸಂಗೀತ ಕೇಳ್ತೇವೆ, ಅದು ಯಾವುದೋ ಭಾಷೆಯಲ್ಲಿರಬಹುದು, ಕನ್ನಡ, ಮರಾಠಿ, ಹಿಂದಿ, ತುಳು, ತಮಿಳು. ಆ ಕೇಳಿದಾಗ ಒಂದು ಆನಂದವಾಗ್ತದೆ. ಶಬ್ದಗಳನ್ನು ಕೇಳಿದಾಗ, ಒಳ್ಳೆ ಹಾಡನ್ನು ಕೇಳಿದಾಗ ಅದು ತಮಗೋಸ್ಕರ ಇಟ್ಟುಕೊಂಡ್ರು. ಹಾಗಾದರೆ ಈ ಶ್ರವಣೇಂದ್ರಿಯದಿಂದ ಎರಡು ಕೆಲಸ: ಒಳ್ಳೆಯ ಶಬ್ದಗಳು, ಭಗವತ್ಪರವಾದ ಶಬ್ದಗಳು. ಭಗವತ್ ಶಬ್ದ, ಭಗವದ್ ಅತಿರಿಕ್ತ ಶಬ್ದ. ಭಗವಂತನನ್ನು ಕೊಂಡಾಡುವ ಶಬ್ದಗಳನ್ನು ಕೇಳಿದಾಗ ಪುಣ್ಯವು, ತದತಿರಿಕ್ತವಾದ ಶಬ್ದಗಳನ್ನು ಕೇಳಿದಾಗ ಸುಖವೂ ಉಂಟಾಗ್ತದೆ. ಆ ಸುಖವನ್ನು ತಮಗೋಸ್ಕರವಾಗಿ, ಪುಣ್ಯವನ್ನು ದೇವತೆಗಳಿಗೋಸ್ಕರ ಕೊಟ್ಟರು. ದೈತ್ಯರು ಅನ್ಕೊಂಡ್ರು, ಓಹೋ ತೇವಿದುಹು ಅನೇನ ವೈನ ಉದ್ಗಾತ್ರ ಅತ್ತೇಷ್ಯಂತಿ ಇತಿ. ಆಹಾ, ಈ ಉದ್ಗಾತ್ರವನ್ನು ಮಾಡಿಕೊಂಡು ಈ ದೇವತೆಗಳನ್ನು ನಮ್ಮನ್ನು ಗೆಲ್ಲಬೇಕು ಅಂತಿದ್ದಾರ. ತಮ್ಮ ಅಭಿಧೃತ್ಯ ಪಾಪನ ಅವಿದ್ಯನ್, ಅವರ ಬಳಿಗೆ ಬಂದು ಪಾಪವನ್ನು ಸ್ಪರ್ಶ ಮಾಡಿಸಿ ಇಲ್ಲಿ ಅವರ ಮೇಲೆ ದಾಳಿ ಮಾಡಿ, ಸಹ ಯಹ ಪಾಪ್ಮ, ಅದೇನು ಅಸುರರ ದಾಳಿಯಿಂದ ಅಸುರಾವೇಶದಿಂದ ಉಂಟಾದ ಪಾಪದ ಚಿಹ್ನೆ ಇದೆಯೋ, ಯದೇ ವೇದಂ ಅಪ್ರತಿರೂಪಂ ಶೃಣೋತಿ ಸಯೇವ ಪಾಪ್ಮ. ನಿಷಿದ್ಧವಾದ ಶಬ್ದಗಳು, ದುಃಖದಾಯಕವಾದ ಶಬ್ದಗಳು, ಕೇಳಬಾರದ ಶಬ್ದಗಳೆಲ್ಲ ಕೇಳ್ತಾರಲ್ಲ, ಅದೇ ಅದರ ಚಿಹ್ನೆ. ಮುಂದೆ ಅಥಃ ಮನವೂಚುಹು. ಮನೋಭಿಮಾನಿಗಳ ಕಡೆಗೆ ಬಂದರು. ಎಲ್ಲ ಇಂದ್ರಿಯಗಳು ಅವ ಸಂಕ್ಷೇಪ ವಿಸ್ತಾರವಾಗಿ ಹೇಳುವ ಕ್ರಮವನ್ನು ಶಾಸ್ತ್ರ ಇಟ್ಕೊಂಡಿರ್ತದೆ. ಆದ್ದರಿಂದಾಗಿ ಸಂಕ್ಷೇಪದಲ್ಲಿ ವಾಗೀಂದ್ರಿಯ, ಚಕ್ಷು ಇಂದ್ರಿಯ, ಶ್ರವಣೇಂದ್ರಿಯ, ಮನಸ್ಸೆಂಬ ಇಂದ್ರಿಯಕ್ಕೆ ಬಂದ್ಬಿಟ್ರು. 3 ಹೊರಗಡೆ ಇದ್ದು 1 ಒಳಗಡೆ ಇದ್ದು ಮನಸ್ಸಿಗೆ ಬಂದರು. ಅತಃ ಮನಃ ಊಚು ತ್ವಮ್ನ ಉದ್ಗಾಯಿತಿ. ಮನೋಭಿಮಾನಿಗಳು ಯಾರ್ಯಾರಿದ್ದಾರೆ ಅಂತಂದರೆ ಚಂದ್ರ, ಇಂದ್ರ, ರುದ್ರ, ಶೇಷ, ಇಷ್ಟು ಮಂದಿ ಮನೋಭಿಮಾನಿ ದೇವತೆಗಳು ಬಂದಾರ. ಸಾಕಷ್ಟು ಸರ್ತಿ ಬಂದಾರ ಮತ್ತು ಕೇಳ್ತಿರ್ತೀರಿ, ನೆನಪಿಟ್ಟುಕೊಳ್ಳ್ರಿ. ಈ ಎಲ್ಲ ದೇವತೆಗಳಲ್ಲಿ ಪ್ರಾರ್ಥನೆ ಅಂದರೆ ದೇವತೆಗಳಿಗೆ ಹೇಳಿದರು, ನೀವು ನಮಗೋಸ್ಕರ ಸಾಮಗಾನ ಮಾಡಿರಿ. ತಥಾ ಇತಿ ತೇಭ್ಯೋ ಮನಃ ಉದಗಾಯತ. ಹಾಗೇ ಆಗಲಿ ಎಂದು ಮನೋಭಿಮಾನಿಗಳಾದ ದೇವತೆಗಳು ಅವರಿಗೋಸ್ಕರ ಸಾಮಗಾನ ಮಾಡಿದರು. ಯೋ ಮನಸಿ ಭೋಗ ತಂ ತೇವೇಭ್ಯ ಅಗಾಯತ. ಆಹಾ, ಮನಸ್ಸಿನಿಂದ ಪುಣ್ಯ ಸಂಪಾದನೆ ಆಯಿತಂತೆ. ಏನು ಮನಸ್ಸಿನಿಂದ ಪುಣ್ಯ ಸಂಪಾದನೆ ಆಗ್ತದೆ ಅಂದರೆ, ಒಂದರಿಂದ ಸುಖ, ಒಂದರಿಂದ ಪುಣ್ಯ. ಯಾವುದರಿಂದ ಸುಖವಾಗ್ತದೆ? ಮನಸ್ಸಿನಲ್ಲಿ ಒಳ್ಳೊಳ್ಳೆ ವಸ್ತುಗಳನ್ನು ಚಿಂತನೆ ಮಾಡಿದಾಗ ನಮಗೊಂದು ಸುಖ ಉಂಟಾಗುತ್ತದೆ. ಹೀಗಿಟ್ಕೊಳ್ರಿ, ನಾಳೆ ನಾವು ಒಂದು ಕಡೆಗೆ ಕಾರ್ಯಕ್ರಮಕ್ಕೆ ಹೊರಟಿದ್ದೇವೆ, ಅಲ್ಲಿ ಒಳ್ಳೆ ಅಡಿಗೆ ಮಾಡಿಸಿರ್ತಾರೆ, ಒಳ್ಳೆ ಭಕ್ಷ್ಯ ಭೋಜ್ಯಗಳಿರ್ತದೆ ಅಂತ ಹೀಗೊಂದು ಮನದಲ್ಲಿ ಆಲೋಚನೆ ಬಂದಾಗ ಅದರಿಂದ ಅಂತಹ ಪದಾರ್ಥಗಳನ್ನು ನಾವು ತಿನ್ನುತ್ತೇವೆ, ಉಣ್ಣುತ್ತೇವೆ ಅಂತೇನು ಆಲೋಚನೆ ಬರ್ತದೆ, ಅದರಿಂದ ಸುಖ ಆಗ್ತದೆ. ಒಂದೊಳ್ಳೆ ವಸ್ತ್ರ, ಆಹಾ ಇದನ್ನು ನಾಳೆ ನಾನು ಉಟ್ಕೊಳ್ತೇನೆ, ಇದನ್ನು ಹಾಕ್ಕೊಳ್ತೇನೆ ಅಂತ ನೆನೆಸಿಕೊಂಡಾಗೇನು ಸುಖ ಆಗ್ತದಲ್ಲ, ಇದು ಮನಸ್ಸಿಗೆ. ಅಥವಾ ಕಣ್ಣುಗಳನ್ನು ಮುಚ್ಚಿ ಮನಸ್ಸಿನಿಂದ ದೇವರನ್ನೇನೋ ಧ್ಯಾನ ಮಾಡ್ತೀವಿ, ಇಲ್ಲಿ ಧ್ಯಾನದ ಸುಖದ ಜೊತೆಗೆ ಒಂದು ಪುಣ್ಯ ಹುಡುತ್ತದೆ. ಧ್ಯಾನದ ಸುಖದ ಜೊತೆಗೆ ಒಂದು ಪುಣ್ಯ ಹುಡುತ್ತದೆ. ಬಹಳ ಮಹತ್ವದ. ಪುಕಟ ಬರಂಗಿಲ್ಲ, ಧ್ಯಾನ ಪುಕಟ ಬರಂಗಿಲ್ಲ. ಒದ್ದಾಡ್ತಿದ್ದೀವಿ, ಕಷ್ಟಪಡ್ತಿದ್ದೇವೆ. ಇನ್ನೂ ಕೂಡ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಂಡರೂ ಪಾಠಗಳಲ್ಲಿ, ಪ್ರವಚನಗಳಲ್ಲಿ ಭಗವಂತನ ಅಂಗಾಂಗಗಳ ವರ್ಣನ ಏನು ಮಾಡ್ಯಾರ, ಅದನ್ನು ಒಂದೊಂದೊಂದೊಂದು ಅಂಶವನ್ನು ಮನಸ್ಸಿನ ಪರದೆಯ ಮೇಲೆ ತಂದು ಮೂಡಿಸಿ ಜೋಡಿಸ್ಲಿಕ್ಕೆ ಆಗಲ್ತಾಗಿದೆ. ಇನ್ನೂ ನಮ್ಮ ಕಡೆಯಿಂದ 10, 20, 30 ವರ್ಷಗಳು ಇದೇ ಕೆಲಸ ಮಾಡಿದರೂ ಸುಮ್ಮನೆ ಧ್ಯಾನ ಶ್ಲೋಕ ಹೇಳ್ತೇವೆ, ಏನೋ ಒಂದು ಝಲಕ್ ಪರದೆಯ ಮೇಲೆ ಹೋಗ್ಬಿಡ್ತದೆ, ಮುಗಿತಷ್ಟೇ ಕೆಲಸ. ಆ ಧ್ಯಾನವನ್ನು ಮಾಡಿದಾಗ ಸುಖದ ಜೊತೆಗೆ ಪುಣ್ಯ ಹುಡುತ್ತದೆ.
ಆ ಪುಣ್ಯ ಹರಿಧ್ಯಾನದಿಂದ ಉಂಟಾದ ಪುಣ್ಯವನ್ನ ಈ ಮನೋಭಿಮಾನಿಗಳಾದ ದೇವತೆಗಳು ಇತರ ದೇವತೆಗಳಿಗೆ ಕೊಟ್ಟರು. ನೀವು ತಗೊಳ್ರಿ, ಜಯವನ್ನು ಸಂಪಾದನೆ ಮಾಡ್ರಿ. ತಮಗೆ ಕೇವಲ ಸುಂದರ ವಸ್ತುಗಳ ಆಲೋಚನೆಯಿಂದ ಬಂದ ಸುಖವನ್ನು ಮಾತ್ರ ಉಳಿಸಿಕೊಂಡರು. ದೈತ್ಯರಿಗೆ ಗೊತ್ತಾಯಿತು, ತೇವಿದುಹು ಅನೇನವೈನ ಉದ್ಗಾತ್ರ ಅತ್ತೇಷ್ಯಂತೀತಿ. ಓಹೋ, ಇವರು ಸಾಮಗಾನದಿಂದ ಉದ್ಗಾತ್ರವಿನ ಬಲದಿಂದ ಗೆಲ್ತಾರೆ ನಮ್ಮನ್ನ ಅಂತ ತಮಭಿದೃತ್ಯ ಪಾಪ್ಮನ ಅವಿಧ್ಯನ್ ಬಂದು ಪಾಪದಿಂದ ಅವರನ್ನ ದಾಳಿ ಮಾಡಿ ಸಹಾಯ ಪಾಪ್ಮ ಏನಪ್ಪ ಅದು ಯದೇವ ಅಪ್ರತಿರೂಪಂ ಸಂಕಲ್ಪಯತಿ. ಏನು ಆಶ್ಚರ್ಯ. ಅಪ್ರತಿರೂಪಂ ಸಂಕಲ್ಪಯತಿ, ಅಹಿತಕರವಾದ ಆಲೋಚನೆಗಳೆಲ್ಲ ಬರಲಿಕ್ಕೆ ಪ್ರಾರಂಭವಾದವು. ಸಯೇವ ಪಾಪ್ಮ ಏವಂ ಖಲ್ ವೇತಾ ದೇವತಾಃ ಪಾಪ್ಮಾಭಿಃ ಉಪಾಸೃಜನ್ ಏವಮೇನಾಃ ಪಾಪ್ಮನ ಅವಿಧ್ಯನ್. ಈ ರೀತಿಯಾಗಿ ಎಲ್ಲ ದೇವತೆಗಳಿಗೂ ಪಾಪಯುಕ್ತರನ್ನಾಗಿ ಮಾಡಿದರು. ಹೀಗೆ ಇಂದ್ರಿಯಾಭಿಮಾನಿ ದೇವತೆಗಳು ಪಾಪಯುಕ್ತರಾಗಿ ಬಿಟ್ಟರು. ಒಟ್ಟಾರೆ ಟೋಟಲ್ಲಿ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಪಾಪಯುಕ್ತರಾದರು. ನೋಡ್ರಿ, ಒಂದು ಸಣ್ಣ ಅಂಶ ಏನು, ಅಹಿತಕರವಾದ ಆಲೋಚನೆಯನ್ನ ಮಾಡುವುದು ನಾವೇ ಮಾಡ್ತೀವಿ. ಸುಮ್ಮನೆ ದೃಷ್ಟಾಂತ ಹೇಳಿರ್ತೀವಿ. ನಮ್ಮ ಮನೆಯಲ್ಲಿರೋರು ಸದಸ್ಯರು, ಮನೆಯ ಸದಸ್ಯರು ಆತ್ಮಾನುಬಂಧಿಗಳು, ದೇಹಾನುಬಂಧಿಗಳು ಹೊರಗೆ ಹೋಗಿರ್ತಾರೆ. ಬರುವುದು ಸ್ವಲ್ಪ ತಡವಾದರೆ ಮನಸ್ಸು ಏನನ್ನ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡ್ತದೆ. ವಿಚಾರ ಮಾಡ್ರಿ, ಏನೇನೇನು ಆಲೋಚನೆ ಮಾಡ್ತದೆ. ಆಕ್ಸಿಡೆಂಟ್ ಆಯ್ತೇನೋ, ಯಾರೋ ಅವ್ರಿಗೆ ಬಡದರೇನೋ, ಇದ್ದಕ್ಕಿದ್ದಂತೆ ಅದೇನು ಸಂಬಂಧವಿರುವುದಿಲ್ಲ. ಅವರು ಬಸ್ ತಪ್ಪಿಸ್ಕೊಂಡಿರಬಹುದು, ಬಸ್ ಬರೋ ತಡ ಆಗಿರಬಹುದು, ಅಥವಾ 4 ಹೆಜ್ಜೆ ನಡ್ಕೊಂಬರ್ತಿರಬಹುದು. ನಮ್ಮ ಮನಸ್ಸು ವಿಚಾರ ಮಾಡೋದು ಬೇರನ್ನೇ. ಯಾಕೆ? ಇದು ಪಾಪದ ಫಲ. ಮನಸ್ಸಿನಲ್ಲೇನು ಪಾಪವನ್ನು ಸೇರಿಸಿದರು ದೈತ್ಯರು, ಅದರ ಫಲವಾಗಿ ನಾವು ಅಹಿತಕರವಾದ ವಿಚಾರಗಳನ್ನು ಮಾಡ್ತಿರ್ತೇವೆ. ಇದ್ದಕ್ಕಿದ್ದಂತೆ ನಮಗೆ ನಾನೇ ಸತ್ತೋಗ್ಬಿಟ್ರೆ ಅಂತ ಬರ್ತದೆ ತಲೆಯಲ್ಲಿ. ಯಾಕೆ ಹಂಗೆ ಬಂತು ಗೊತ್ತಿಲ್ಲ, ಬಂತಷ್ಟೇ. ಪಾಪದ ಫಲ ಅದು, ಅಹಿತಕರವಾದ ವಿಚಾರ. ಇದು ಪಾಪದ ಫಲವಾಗಿದೆ. ಲಕ್ಷ್ಯ ಇರಬೇಕು. ಯಾಕೆ ಹಿಂಗಾತ ನಮಗ ಅಂತಂದ್ರೆ ಸುಮ್ಮನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಹಿ ಕಾರ್ಯಂ ಅಕಾರಣಂ ಭವತಿ. ಒಂದು ಕಾರ್ಯ ಆಗಿದೆ ಅಂದರೆ ಕಾರಣವಿಲ್ಲದೆ ಕಾರ್ಯವಾಗ್ಲಿಕ್ಕೆ ಸಾಧ್ಯ ಇಲ್ಲ, ಆಗಲೇಬೇಕಲ್ಲ ಏನೋ ಒಂದು. ಆದ್ದರಿಂದ ಈ ರೀತಿಯಾಗಿ ಮನೋಭಿಮಾನಿಗಳಾದ ಎಲ್ಲ ದೇವತೆಗಳನ್ನೂ ಪಾಪದಿಂದ ಲೇಪಿತರನ್ನಾಗಿ ಮಾಡಿದರು. ಎಲ್ಲೋ ನಾವು ಗಂಧಲೇಪನಗೊಳಿಸಿದವರನ್ನು ಕೇಳಿದ್ವಿ, ಪಾಪಲೇಪನಗೊಳಿಸಿದವರನ್ನಾಗಿ ಮಾಡಿಬಿಟ್ರು. ಎಲ್ಲ ದೇವತೆಗಳು ಮುಗಿದು ಹೋಯಿತು. ಕೊನೆಗೆ ಎಲ್ಲ ದೇವತೆಗಳು ಆಲೋಚನೆ ಮಾಡಿದರು, ಗೆಲ್ಲಲೇಬೇಕು. ದೇವತೆಗಳ ಹಠ ಎಷ್ಟಿದೆ ನೋಡ್ರಿ. ಅಲ್ರಿ, ಇಷ್ಟು ಪ್ರಯತ್ನ ಮಾಡೀವಿ, ಹೋಗ್ಬಿಟ್ರಿ, ಏನು ಮಾಡಿ ಬರ್ತಾ ಇನ್ನ ನಾವಂತಿರ್ತೀವಿ ನೋಡ್ರಿ. 1-2 ಪ್ರಯತ್ನ ಮಾಡಿ 3ನೇ ಪ್ರಯತ್ನಕ್ಕೆ ದೇವರ ಇಚ್ಛಾ ಇಲ್ಲ, ಏನು ಮಾಡಿ ಬರ್ತದೆ ಇನ್ನ ಅಂದ್ರೆ ನಮ್ಮ ಭಾರವನ್ನು ದೇವ್ರ ತಲೆ ಮೇಲೆ ಟ್ರಾನ್ಸ್ಫರ್ ಮಾಡಿ ನಾವು ಹಗುರಾಗ್ಬಿಡ್ತೀವಿ. ಶ್ರೀಮದಾಚಾರ್ಯರು ನಾನು ಯಾಕೆ ಆಚಾರ್ಯ ಗ್ರಂಥಗಳನ್ನು ಪದೇ ಓದಬೇಕು ಅಂತೀನಿ ಅಂದರೆ ಧರ್ಮರಾಜ ರಾಜಸೂಯಾಗದ ಪ್ರಸಂಗದಲ್ಲಿ ಜರಾಸಂಧ ಬದುಕಿದ್ದಾನೆ, ನಾವು ಈ ಯಾಗವನ್ನೇ ಮಾಡುವುದು ಬೇಡ, ಯಾಕಪ್ಪ ಸುಮ್ಮನೆ ಇಲ್ಲ, ದೇವರ ಇಚ್ಛಾ ಇಲ್ಲ, ಬೇಡ ಬಿಟ್ಬೋಣ ಅಂತಂದರೆ ಏನಂತಾರೆ ಗೊತ್ತಾ ಭೀಮಸೇನ ದೇವರು? ಅಣ್ಣ, ನಾವಿನ್ನೂ ಪ್ರಯತ್ನವನ್ನೇ ಮಾಡಿಲ್ಲಲ್ಲ, ಜರಾಸಂಧನನ್ನ ಮುಗಿಸುವ ಪ್ರಯತ್ನವನ್ನೇ ಮಾಡಿಲ್ಲಲ್ಲ, ಸೋಲಿಸುವ ಪ್ರಯತ್ನ ಅಲ್ಲ. ಭೀಮಸೇನ ದೇವರು ಅಂತಾರೆ ಸೋಲಿಸುವ ಪ್ರಯತ್ನ ಅಲ್ಲ, ಮುಗಿಸುವ ಪ್ರಯತ್ನವನ್ನೇ ಮಾಡಿಲ್ವಲ್ಲ ನಾವಿನ್ನು. ಪ್ರಯತ್ನಮೇಕಮಗ್ರತೋ ವಿಧಾಯ ಭೂತಿಮಾಪ್ನುಮಃ. ಯಾವುದನ್ನು ಮುಂದಿಟ್ಟುಕೊಂಡು ಹೋಗ್ಬೇಕು? ನಿರಾಸೆ, ಚಿಂತೆ, ಇಲ್ಲ ಹತಾಶೆ, ಇವುಗಳನ್ನು ಮುಂದಿಟ್ಟುಕೊಂಡು ಕೆಲಸಕ್ಕೆ ಹೋಗಬಾರ್ದು. ಭೀಮಸೇನ ದೇವರಂತಾರ, ಶ್ರೀಮದಾಚಾರ್ಯರ ಮಹಾಭಾರತ ತಾತ್ಪರ್ಯದಲ್ಲಿ ಬರೀತಾರ, ಪ್ರಯತ್ನಂ ಏಕಂ ಅಗ್ರತಃ ವಿಧಾಯ. ನಮ್ಮ ಮುಂದೆ ಯಾವುದಿರಬೇಕು? ಪ್ರಯತ್ನ ಇರಬೇಕು, ಹೊರತಾಗಿ ಹತಾಶೆ, ನಿರಾಶೆ, ದುರಾಸೆ ಅಲ್ಲ, ಇವ್ಯಾವುದು ಮುಂದಿರಬಾರದು. ಅಂದ ಮೇಲೆ ಈ ದೇವತೆಗಳೆಲ್ಲರೂ ಕೂಡ ಇಷ್ಟಕ್ಕೆ ಬಿಡಲಿಲ್ಲ, ಪ್ರಯತ್ನ ಮುಂದುವರಿಸಿದ್ರು, ಹಠ ಮುಂದುವರಿಸಿದ್ರು. ವಿಚಿತ್ರ ಏನು ಗೊತ್ತೇನು? ಹಠ ಅಂತನ್ನುವುದು ನಮ್ಮ ಸ್ವಭಾವ. ಭಾರಿ ಮಜಾ ಗೊತ್ತಿಲ್ಲ ನಮಗದು ಏನು ಅಂದರೆ, ಮಹಾಭಾರತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಪೌರುಷವಾದ ಅಂತ ಒಂದು ತರ್ತಾರೆ. ಹಠಾಖ್ಯ ಯಾ ಸ್ವಭಾವಾಖ್ಯ ಯೋಗ್ಯತಾ. ಅದಕ್ಕೆ 3 ಹೆಸರು: ಯೋಗ್ಯತಾ, ಹಠ, ಸ್ವಭಾವ. ನಮಗೇನು ನಮ್ಮ ಸ್ವಭಾವಕ್ಕೇನು ಹೆಸರದ? ಯೋಗ್ಯತಾ, ಸ್ವಭಾವ. ಮತ್ತೊಂದು ಹೆಸರೇನು? ಹಠ ಅಂತ ಹೆಸರದ. ಅದಕ್ಕೆ
ಪ್ರಯತ್ನ, ಹಠ ಮಾಡಬೇಕು. ಮಾಡಿದರು ಬಿಡಲಿಲ್ಲ ಅವರು ದೇವತೆಗಳು, ಮಾಡಿದ್ರು ಬಿಡಲಿಲ್ಲ ದೇವತೆಗಳು. ಯಾರನ್ನು ವಿಚಾರ ಮಾಡೋಣ, ಇನ್ನೊಂದು ಟ್ರೈ ಮಾಡೋಣ ಅಂತ ಲಾಸ್ಟ್ ಪ್ರಯತ್ನ ಮತ್ತೊಂದು ಮಾಡೋಣಪ್ಪ. ಎಲ್ಲ ನಮ್ದಂತರೂ ಮುಗೀತು. ಈಗ ತೆಳಗಿನ ಇಂದ್ರಿಯಾಭಿಮಾನಿ ದೇವತೆಗಳದ್ದು ಮುಗಿದು ಹೋಯಿತು. ಮೇಲೆ ಯಾರಿದ್ದಾರೆ? ತಮ್ಹ ಇಮಂ ಆಸನ್ಯಂ ಪ್ರಾಣಂ ಊಚುಹು. ತಗೊಳ್ರಿ, ವಾಕ್ಯ ತಗೊಳ್ರಿ. ತಮ್ಹ ಅಥ ಹ ಇಮಂ ಆಸನ್ನಂ ಪ್ರಾಣಂ ಊಚುಹು. ಅಥ ಅನಂತರದಲ್ಲಿ ಚಾಪ್ಟರ್ ಚೇಂಜ್ ಆಯ್ತು. ಈಗ ಇಷ್ಟು ದೇವತೆಗಳ ಕಥೆ ಎಲ್ಲ ಮುಗೀತು, ಹೊಸದು ಶುರುವಾಯಿತು. ಈಗ ಎಲ್ಲ ದೇವತೆಗಳು ಪಾಪಯುಕ್ತರಾದ ಮೇಲೆ, ಗಮನಿಸಬೇಕು, ಎಲ್ಲ ದೇವತೆಗಳು ಪಾಪಯುಕ್ತರಾದ ಮೇಲೆ ಗರುಡ ಶೇಷ ರುದ್ರದೇವರಿಂದ ಮೊದಲುಗೊಂಡು ಎಲ್ಲ ದೇವತೆಗಳು ಕಿಂ ಪುನಃ ಮನುಷ್ಯ ಕಿಂ ಪುನಃ ಋಷಯ, ಮಾತೇ ಇಲ್ಲ, ಅವರದೆಲ್ಲ ಕಥೆಗಳನ್ನೇ ಹೇಳಬೇಡ್ರಿ, ಆಗೋಯ್ತು. ಈಗ ಪಾಪರಹಿತರಾದ ವ್ಯಕ್ತಿಗಳ ಕಥೆ ಶುರುವಾಯಿತು. ಈಗ ಸರಿ ಆಯ್ತಾ? ಯಾರವರು? ಮುಖ್ಯ ಪ್ರಾಣ, ಭಾರತೀ ದೇವಿ ಹೆಂಡತಿ, ಬ್ರಹ್ಮದೇವರು, ಸರಸ್ವತಿ, ಲಕ್ಷ್ಮೀನಾರಾಯಣರು. ಈ ಮೇಲಿನ ಕಟಗರಿಯಲ್ಲಿ ಇದ್ದವರು ಯಾರ್ಯಾರಿಗೂ ಪಾಪ ಇಲ್ಲ, ಯಾರ್ಯಾರಿಗೂ ಪಾಪ ಇಲ್ಲ. ನಮಗೆ ಸಂತೋಷ ಏನು ಗೊತ್ತಾ? ನಮ್ಮ ಗುರುಗಳು ಪಾಪರಹಿತರು. ನಮ್ಮ ಗುರುಗಳು ಶ್ರೀಮದ್ ಆಚಾರ್ಯರು, ಕುಲಗುರುಗಳು, ಕಿಂಚಿತ್ತೂ ಪಾಪ ಇಲ್ಲ, ಕಿಂಚಿತ್ತೂ ಪಾಪ ಇಲ್ಲ. ಯಾಕೆ ಹಾಗೆ ನೆನೆಸಬೇಕು? ಪಾಪಯುಕ್ತರಾದ ದೇವತೆಗಳಲ್ಲಿ ಶುಭ ಅಶುಭ, ಶುಭ ಅಶುಭ ಎಲ್ಲ ಕಂಡಿದೆ. ಶ್ರೀಮದಾಚಾರ್ಯರಲ್ಲಿ ಅಶುಭ ಇಲ್ಲವೇ ಇಲ್ಲ, ಶುಭ ಮಾತ್ರ. ಅದಕ್ಕೇನೆ ಶ್ರೀಮದಾಚಾರ್ಯರು ಸುಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರನ್ನು ಹೇಳ್ತಾರೆ, ನ ಅಸ್ಮದುಕ್ತಿ ಸದೃಶಂ ಹಿತರೂಪಂ. ನನ್ನ ಮಾತಿಗೆ ಸಮಾನವಾದ ಹಿತವಾದದ್ದು ಮತ್ತೊಂದು ನಿಮಗೆ ಜಗತ್ತಿನಲ್ಲಿ ಇಲ್ಲ. ಯಾಕೆ? ಪಾಪವೇ ಇಲ್ಲದೆ ಇರುವಂಥವ್ರು ಆಡಿದ ಮಾತು ಅದು ಹೆಂಗೆ ಕೆಲಸ ಮಾಡ್ತದೆ ಹೇಳಿ ನೋಡಂತ. ಎಂಥ ಅದ್ಭುತವಾದ ಕಾರ್ಯವನ್ನು ಮಾಡ್ತದೆ. ಅದಕ್ಕೆ ಹೇಳಿದರು, ಅತಃ ಇಮಂ ಆಸನ್ಯಂ ಪ್ರಾಣಮೂಚುಹು. ಆಸನ್ಯಂ ಅಂದರೆ ಆಸೆ ಭವಂ. ಇಲ್ಲಿದ್ದಾರೆ ಪ್ರಾಣದೇವರು, ಮುಖದಲ್ಲಿದ್ದಾರೆ. ಶ್ವಾಸೋಚ್ಛ್ವಾಸವನ್ನು ಮಾಡ್ತೀವಿ. ಈ ಮುಖದಲ್ಲಿರುವಂತಹ ಪ್ರಾಣದೇವರನ್ನು ಕುರಿತು ತಮ್ಮ ಉದ್ಗಾಯಿತಿ, ನೀವು ನಮಗೋಸ್ಕರ ಉದ್ಗಾನವನ್ನು ಮಾಡ್ರಿ, ಸಾಮಗಾನವನ್ನು ಮಾಡ್ರಿ. ವಿಚಾರ ಮಾಡ್ರಿ, ಇಲ್ಲಿ ತನಕ ಶ್ವಾಸದ ಅಂದರೆ ಉಸಿರಾಟಕ್ಕೆ ಶುಭ ಉಸಿರಾಟ ಅಶುಭ ಉಸಿರಾಟ ಅಂತಿದೆಯಾ? ಎಲ್ಲಾದರೂ ಶುಭವಾದ ಉಸಿರಾಟ, ಮೂಗು ದುರ್ಗಂಧ ಸುಗಂಧ, ಕಣ್ಣು ಸ್ವರೂಪ ದುರೂಪ, ಕಿವಿ ಸುಶಬ್ದ ದುಷ್ಟ ಶಬ್ದಗಳು. ಉಸಿರಾಟ, ಓಹೋ ಒಳ್ಳೆ ಉಸಿರಾಟ, ಕೆಟ್ಟ ಉಸಿರಾಟ ಇಲ್ವಲ್ಲ. ಏಕಪ್ರಕಾರದ ಉಸಿರಾಟ. ಕಣ್ಣು ದಣದು ಬಿಟ್ಟು ಮುಚ್ಚಿಬಿಡ್ತದೆ, ಕಿವಿ ದಣದು ಬಿಡ್ತದೆ, ಮನಸ್ಸು ದಣಿತದೆ. ಶ್ವಾಸೋಚ್ಛ್ವಾಸ ದಣದಿದೆಯಾ ಹೇಳಿ ನೋಡೋಣ. ಭಾಳ ಹೊತ್ತಾತಪ್ಪ, 24 ತಾಸು ನನ್ನ ಕಡೆಯಿಂದ ಉಸಿರಾಟ ಮಾಡ್ಲಿಕ್ಕೆ ಆಗಂಗಿಲ್ಲ, ನಾ ಇವತ್ತಿನಿಂದ 18 ತಾಸು ಅಷ್ಟ ಮಾಡ್ತೀನಿ, 4 ಅವರ್ಸ್ ನಂಗೆ ಲೀವ್, ರಜೆ ಕೊಟ್ಬಿಡ್ರಿ ಅಂದರೆ ಪರಿಸ್ಥಿತಿ ಏನಾಗಬೇಡ. ದಣಿವೇ ಇಲ್ಲದ ವ್ಯಕ್ತಿಗಳು, ಎಂದೆಂದೂ ದಣಿವಿಲ್ಲದ ವ್ಯಕ್ತಿಗಳು, ಈ ದಣಿವು ಅನ್ನುವುದು ಕೂಡ ಪಾಪದ ಚಿಹ್ನೆ. ಶ್ರಮ ಆಯಿತಲ್ಲ, ಪಾಪ ಆಯಿತಲ್ಲ. ವಾಯುದೇವರಲ್ಲಿಲ್ಲ. ಶುಭ ಅಶುಭಗಳು ವಾಯುದೇವರಲ್ಲಿಲ್ಲ, ಪಾಪದ ಚಿಹ್ನೆಗಳು. ಗೊತ್ತಾಯಿತು, ನೀವೇ ನಮಗೋಸ್ಕರ ಆಯಿತು. ತಥೇತಿ ತೇಭ್ಯ ಏಷ ಪ್ರಾಣ ಉದಗಾಯತ. ಹಾಗೇ ಆಗಲಿ ಅಂತ ತೆಗೆದುಕೊಂಡು ಪ್ರಾಣದೇವರು ಸಾಮಗಾನವನ್ನು ಪ್ರಾರಂಭ ಮಾಡಿದರು. ನೋಡ್ರೆ, ಏನಲ್ಲಿಲ್ಲ ಪ್ರಾಣದೇವರು ಏನಲ್ಲಿಲ್ಲ ಅಲ್ರೋ. ಮೊದಲ ಬರ್ತಿದ್ದಿಲ್ಲ ನಮ್ಮ ಕಡೆಗೆ, ಮೊದಲಿಗೆ ಬರ್ಲಿಕ್ಕೆ ಬರ್ತಿತ್ತಿಲ್ಲೋ? ಎಲ್ಲ ಮುಗಿದು ಕೊನೆಗೆ ಬರದೆ ನಮ್ಮ ಕಡೆಗೆ. ಎಲ್ಲ ಒಂದು 4-5 ಡಾಕ್ಟರ್ ಕಡೆ ಮುಗಿಸ್ಕೊಂಡು ಹೋಗಿ ಕೊನೆಗೆ ಒಬ್ಬ ಡಾಕ್ಟರ್ ಕಡೆ ಹೋಗಿರ್ತೀವಿ. 4-5 ಡಾಕ್ಟರ್ಲ್ಲ ಹೋಗಿ ಬಂದ್ವಿ, ಏನು ಉಪಯೋಗ ಬಿಡಲ್ಲ, ಅದಕ್ಕೆ ನಿಮ್ಮ ಹತ್ತು ಬಂದ್ವಿ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಅವ ಅಂತಾನೆ, ಮೊದಲು ಬರೋಕೆ ಬೇಡ ಶೆಣೆ, ಇಷ್ಟು 4-5 ಕಡೆ ಹೋಗಿ ಬರ್ಬೇಕೇನ ಅಂತ ಕೇಳ್ತಾನವ. ಯಾಕೆ? ಅವನಿಗೆ ಮೊದಲು ಬರ್ರಿ ಅಂತನೂ ಅಪೇಕ್ಷೆ ಇರಬೇಕು. ಪ್ರಾಣದೇವರಿಗೆ ಮೊದಲೇ ಬರ್ರಿ ಅನ್ನೋ ಅಪೇಕ್ಷೆ ಇಲ್ಲ. ಯಾಕೆ ಗೊತ್ತೇನು? ಉಳಿದವರು ತಮ್ಮ ಸ್ವರೂಪವನ್ನು ತೋರಿಸಿದ ಮೇಲೆ ನಮ್ಮ ಸ್ವರೂಪವನ್ನು ನಾವು ತೋರಿಸೋಣ ಅಂತ. ಮೊದಲಿಗೆ ನಮ್ಮ ಸ್ವರೂಪ ತೋರಿಸ್ಬಾರ್ದ್ರಿ. ಮೊದಲಿಗೆ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ತೋರಿಸಿಬಿಟ್ರೆ ಉಳಿದವ್ರು ಏನಂತಾರೆ, ನಮ್ಮದು ಇತ್ತೋ ಏನೋ, ಒಂದು ಅವಕಾಶ ಕೊಟ್ಟಿದ್ರೆ ನಾವು ತೋರಿಸ್ತಿದ್ವೋ ಏನೋ. ಕೊನೆಗೆ ಬಕೆಟ್ ಹಿಡ್ಕೊಂಡು ಬಂದಿರ್ತಾರೆ. ನಮಗೂ ಮೊದಲೇ ಕರೆದಿದ್ರೆ ನಾವು ಬಡಿಸ್ಲಿಕ್ಕೆ ಬರ್ತಿದ್ವೋ ಏನಪ್ಪ, ಕೊನೆಗೆ ಕರೆದು ಬಿಟ್ರೆ ನಮ್ಮನ್ನು ಅಂತ. ಅವ್ನು ಮೊದಲಿಗೆ ಬಂದರೆ ಬಡಿಸ್ಲಿಕ್ಕೆ ಸಾಧ್ಯ ಅಲ್ಲ, ಏನೂ ಮಾಡ್ಲಿಕ್ಕೆ ಸಾಧ್ಯದಿಲ್ಲ ಅವನ ಕಡೆಗೆ. ಅದಕ್ಕೆ ವಾಯುದೇವರು ಇತರ ದೇವತೆಗಳ ಸ್ವರೂಪ ಅಭಿವ್ಯಕ್ತವಾಗಲಿ ಪ್ರಕಟವಾಗಲಿ ಅಂತ ಬಿಟ್ಟು ತೇಷಾಂ ಅಶಕ್ತಿಂ ಪ್ರಕಟಾಂ ವಿಧಾಯ. ಶ್ರೀಮದಾಚಾರ್ಯ ಅಂತಾರೆ, ಅವರೆಲ್ಲರ ಅಶಕ್ತಿಗಳನ್ನು ಪ್ರಕಟವಾಗಲಿ ಬಿಡಬೇಕು. ಬಿಡ್ರಿ, ಯಾಕೆ ಅವಸರ ಮಾಡಬೇಡ್ರಿ.
ನಾವು ಯಾವ ಕಾರ್ಯವನ್ನು ಮಾಡಿದರೂ ಕೊನೆಯಲ್ಲಿ ಆಗಲಿ ಅವರದೆಲ್ಲ ಶಕ್ತಿ ಸಾಮರ್ಥ್ಯಗಳು ಪ್ರಕಟವಾದ ಮೇಲೆ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಪ್ರಕಟ ಮಾಡೋಣ. ಮಾಡಿದರು. ಉದಗಾಯತ್ ತೇ ವಿದುಹು ಅನೇನ ವೈ ನವುದ್ಗಾತ್ರ ಅತ್ತೇಷ್ಯಂತಿ ಇತಿ. ಅವರೆಲ್ಲ ತಿಳ್ಕೊಂಡ್ರು ದೈತ್ಯರು, ಇವರಿಂದ ಈ ಪ್ರಾಣನಿಂದ ನಮ್ಮನ್ನು ಗೆದ್ದು ಬಿಡ್ತಾರೆ. ತಮಭಿಧೃತ್ಯ ಪಾಪನಾ ವಿದ್ಯನ್, ಓಡಿಕೊಂಡು ಬಂದು ದಾಳಿ ಮಾಡಿ ಪಾಪವನ್ನು ಅವರಿಗೆ ಹಚ್ಚಬೇಕು ಅಂತ ಬಂದರು. ಸ ಯಥಾ ಅಶ್ಮಾನಂ ಮೃತ್ವಾ ಲೋಷ್ಠೋ ವಿಧ್ವಂಸೇತ ಏವಂ ಹ ಏವ ವಿಧ್ವಂಸಮಾನ ವಿಶ್ವಂಚೋ ವಿನೇಶುಹೂ. ಯಥಾ ಯಾವ ರೀತಿಯಾಗಿ ಅಶ್ಮಾನಂ ಬಂಡೆಗಲ್ಲು, ಕಲ್ಲಲ್ಲ ಬಂಡೆಗಲ್ಲು, ಆ ಬಂಡೆಗಲ್ಲಿನ ಸಮೀಪಕ್ಕೆ ಬಂದು ಲೋಷ್ಟ ಮಣ್ಣಿನ ಹೆಂಟೆ ಬಂದಲ್ಲ ಅದು ಬಿದ್ದು, ಮಣ್ಣಿನ ಹೆಂಟೆ ಬಿದ್ದು ಹೆಂಗಾಗಬೇಕು, ಯಾರಾದರೂ ಕೈಯಲ್ಲಿ ಮಣ್ಣಿನ ಮುದ್ದೆಯನ್ನು ತೆಗೆದುಕೊಂಡು, ಮಣ್ಣಿಂದು ವಡಾಪುಡಿ ಇರ್ತದೆ ನೋಡ್ರಿ, ಅದನ್ನು ತಗೊಂಡು ಬಂಡೆಗಳ ಮೇಲೆ ಹೊಡೆದ್ರೆ ಏನಾಗ್ತದೆ, ಮಣ್ಣು ಪುಡಿ ಪುಡಿ, ಆ ಹೆಂಟೆ ಪುಡಿ ಪುಡಿ ಆಗಿ ಹೋಗ್ತದೆ ಹೊರತಾಗಿ ಕಲ್ಲಿಗೆ ಏನೂ ಆಗುವುದಿಲ್ಲ. ಹಾಗೆಯೇ ಸ ಯಥಾ ಅಶ್ಮಾನಂ ಮೃತ್ವಾ ಲೋಷ್ಠೋ ವಿಧ್ವಂಸೇತ, ಬಂಡೆಗಲ್ಲಿಗೆ ಬಿದ್ದು ಮಣ್ಣಿನ ಹೆಂಟೆ ಹೇಗೆ ಪುಡಿಪುಡಿಯಾಗಿ ಹೋಗಬೇಕೋ, ಏವಂ ಹ ಏವ ವಿಧ್ವಂಸಮಾನಾಹ, ಅದೇ ರೀತಿಯಾಗಿ ಇವರೂ ಕೂಡ ಯಾರೂ ದೈತ್ಯರೆಲ್ಲರೂ ಕೂಡ ಧ್ವಂಸಕ್ಕೆ ಒಳಗಾಗಿ ವಿಶ್ವಂಚೋ ವಿನೇಶು, ದಿಕ್ಕುಗಳಿಗೆ ಓಡೋಗ್ಬಿಟ್ರು, ತಪ್ಪಿಸಿಕೊಂಡು ಓಡೋಗ್ಬಿಟ್ರು, ತಲೆ ಮರೆಸಿಕೊಂಡು ಓಡೋಗ್ಬಿಟ್ರು. ಬೇಡ ಮಹಾರಾಯ, ಎಲ್ಲಿ ಸಿಗೋದು ಇವ್ರ ಕೈಯಲ್ಲಿ ಅಂತೇಳಿ ಓಡೋಗ್ಬಿಟ್ರು. ವಾಹ್, ಏನು ಸಾಮರ್ಥ್ಯ! ಪ್ರಾಣದೇವರ ಸಾಮರ್ಥ್ಯ ಎಂಥದ್ದು! ಅಪೌರುಷೇಯವಾದ ವೇದ ವಾಯುದೇವರ ಶರೀರದ ಮಹಿಮೆಯನ್ನು ಹೇಳುತ್ತದೆ. ದೈತ್ಯರೆಲ್ಲರೂ ಸೇರಿ ದಾಳಿ ಮಾಡಿದರೂ ಅವರೇ ಬಂಡೆಗಲ್ಲಿಗೆ ಮಣ್ಣಿನ ಹೆಂಟೆ ಬಡಿಸಿಕೊಂಡಂತೆ ಚೂರು ಚೂರಾಗಿ ಓಡಿ ಹೋದರು ಅಂತ ಹೇಳುತ್ತದೆ. ಮುಂದೇನಾಯಿತು? ತಥೋ ದೇವಾ ಅಭವನ್ ಪರಾಸುರಾಹ, ತಥೋ ಅನಂತರದಲ್ಲಿ ದೇವಾಹ ದೇವತೆಗಳು ಅಭವನ್ ಆದರು. ದೇವತೆಗಳಾದರು ಅಂತ ಹೇಳ್ಬೇಕಾ? ಅಲ್ಲ, ದೇವತೆಗಳು ತಮ್ಮ ತಮ್ಮ ಲೋಕಗಳ ಆಧಿಪತ್ಯವನ್ನು ಪಡೆದವರು ಆದರು. ದೇವತೆಗಳು ಆದರು ಅಂದರೆ ತಮ್ಮ ಲೋಕಾಧಿಪತ್ಯವನ್ನು ಪಡೆದವರಾದರು. ಮುಂದೆ ಬರ್ತದೆ ವಿವರಣೆ. ಪರಾಸುರಾಹ ಏನು ಶಬ್ದ ರೀ? ವೇದ ಭಾರೀ ಶಾರ್ಟಾಗಿ ಮಾತಾಡುತ್ತದೆ, ಸಂಕ್ಷೇಪ ವಾಕ್ಯ ಬಳಸಬೇಕು ಅಂತ ವೇದ ತಿಳಿಸ್ತದೆ. ದೇವಾಹ ಅಭವನ್ ಹಿಂದಿನ ವಾಕ್ಯ, ಪರಾಸುರಾಹ ಮುಂದಿನ ವಾಕ್ಯ. ಏನು ಹಂಗಂದ್ರೆ ಅಸುರಾಹ ಪರಾಹ, ಅಸುರರು ಪರರಾದರು. ಅಸುರ ಏನು ಬೇರೆ ಆದ್ರಪ್ಪ, ಪರ ಅಂದ್ರೆ ಬೇರೆ. ಅಸುರರು ಪರರಾದರು, ದೇವತೆಗಳಾದರು. ಏನು ಹಿಂಗಂದ್ರೆ ಹೆಂಗ್ ವಾಕ್ಯ ಯೋಜನೆ ಮಾಡಬೇಕು? ದೇವಾಹ ಸ್ವಾಧಿಪತ್ಯಯುಕ್ತಾ ಅಭವನ್, ದೇವತೆಗಳು ತಮ್ಮ ತಮ್ಮ ಆಧಿಪತ್ಯವನ್ನು ಹೊಂದಿದರು. ಅಸುರಾಹ ಪರಾಭವನ್, ಈ ಮುಂದಿನ ಸಾಲಿನಲ್ಲಿದ್ದ ಅಭವನ್ ಶಬ್ದವನ್ನು ಪರಾ ಉಪಸರ್ಗ ಜೊತೆಗೆ ಸೇರಿಸ್ಕೋಬೇಕು. ಪರಾಭವನ್, ದೈತ್ಯರು ಸೋತರು, ದೇವತೆಗಳು ಗೆದ್ದರು. ಮುಗಿದೋಯ್ತು. ಎರಡು ಕ್ರಿಯಾಪದ ಬಳಸ್ತಿಲ್ಲ, ಕ್ರಿಯಾಪದ ಅಲ್ಲ, ಒಂದೇ ಕ್ರಿಯಾಪದ. ಒಂದು ಕಡೆ ಉಪಸರ್ಗ, ಇನ್ನೊಂದು ಕಡೆ ಕ್ರಿಯಾಪದ. ಅಸುರರ ಜೊತೆಗೆ ಪರ ಎಂಬ ಉಪಸರ್ಗವನ್ನ, ದೇವತೆಗಳ ಜೊತೆಗೆ ಅಭವನ್ ಎಂಬ ಕ್ರಿಯಾಪದವನ್ನು ಹೇಳಿದರು. ಮೊದಲು ದೇವತೆಗಳು ಸ್ವಾಧಿಪತ್ಯಯುಕ್ತರಾದರು ಅಂಥೇಳಿ ಅದೇ ಅಭವನ್ ಕ್ರಿಯಾಪದವನ್ನು ಪರ ಎಂಬ ಉಪಸರ್ಗದ ಜೊತೆಗೆ ಸೇರಿಸಿದಾಗ ಪರಾಭವನ್ ಅಸುರಾಹ ಸೋತು ಹೋದರು ಅಂತ. ಎಕ್ಸ್ಟ್ರಾ ಶಬ್ದ ಯಾಕೆ ಬರೀಬೇಕು ಅಂದರು? ಹೆಚ್ಚಿನ ಪದವನ್ನು ಬರೆಯುವ ಅವಶ್ಯಕತೆ ಇಲ್ಲ. ಅದನ್ನು ಹಿಂದಿದ್ದನ್ನು ಮುಂದೆ ಒಂದ್ಸಲ ನೀವು ಸೇರಿಸ್ಕೊಂಡ್ರೆ ಅರ್ಥ ಆಗ್ತದೆ. ಪರಾಸುರ ಭವತಿ ಆತ್ಮನ ಪರಾ ಅಸ್ಯ ವಿದ್ವಿಷನ್ ಪಾಪ್ಮ ಭ್ರಾತೃವ್ಯೋ ಭವತಿ ಏವಂ ವೇದ. ಆತ್ಮನ ಅಸ್ಯ ಪರಾಭವತಿ. ಈ ವಾಕ್ಯ ಭವತಿ ಆತ್ಮನ ಪದಚ್ಛೇದ ಹೆಂಗದ ನೋಡ್ಕೊಳ್ರಿ. ಭವತ್ಯಾತ್ಮನ ಅದ, ಭವತಿ ಆತ್ಮನ ಪರ ಅಸ್ಯ ವಿದ್ವಿಷನ್ ಪಾಪ್ಮ ಭ್ರಾತೃವ್ಯೋ ಭವತಿ ಏವಂ ವೇದ. ಯಹ ಏವಂ ವೇದ, ಯಹ ಅಧಿಕಾರಿ, ಏವಂ ಯಾವ ಅಧಿಕಾರಿಯಾದವನು ಅಂದರೆ ಈಗ ನಾವುಗಳಿದ್ದೀವಿ, ನಾವು ಈ ಶಾಸ್ತ್ರವನ್ನು ಓದ್ತಾ ಇದ್ದೀವಿ, ಅಧಿಕಾರಿಗಳು ನಾವು. ಈ ಘಟನೆಯನ್ನು ಯಾವುದನ್ನ, ಎಲ್ಲ ಅಸುರರನ್ನು ಧ್ವಂಸ ಮಾಡಲಿಕ್ಕೆ ಕಾರಣರಾದವರು, ಧ್ವಂಸ ಕಾರಣೀಭೂತರಾದವರು ಪ್ರಾಣದೇವರು ಎಂದು ತಿಳಿಯುತ್ತಾನೋ, ಇಲ್ಲದ ಯಹ ಏವಂ ವೇದ ವಾಕ್ಯದ ಕೊನೆ ಇಲ್ಲದ, ಅದನ್ನು ವಾಕ್ಯದ ಮೊದಲಿನಲ್ಲಿ ಯೋಜನಾ ಮಾಡ್ಕೋಬೇಕು. ಯಹ ಏವಂ ವೇದ, ಯಾವ ಅಧಿಕಾರಿಯು ಮುಖ್ಯ ಪ್ರಾಣದೇವರು ಹೀಗೆ ಸರ್ವ ಅಸುರರನ್ನು ಧ್ವಂಸಗೈದರು ಎಂದು ತಿಳಿಯುತ್ತಾನೋ, ಏನಾಗ್ತದೆ ಅವರಿಗೆ?
ಏನಾಗ್ತದೆ ಅವರಿಗೆ ಅಂದರೆ ಅಸ್ಯ, ಈಗ ಭವತಿ ಅಸ್ಯ ಪಾಪ್ಮನಾದ ಅಲ್ಲ, ಅಲ್ಲಿನ ಅಸ್ಯ, ಅಸ್ಯ ಈ ಪ್ರಾಣವನ್ನು ತಿಳಿದುಕೊಂಡ ವ್ಯಕ್ತಿಯ ದ್ವಿಷನ್ ಭ್ರಾತೃವ್ಯ, ದ್ವಿಷನ್ ದ್ವಿಷನ್ ಅಂತನ್ನೋ ಶಬ್ದಕ್ಕೆ ವಿದ್ವಿಷನ್ ಅದ, ಎರಡೂ ಅದ. ವಿದ್ವಿಷನ್ ದ್ವೇಷ ಮಾಡುವಂಥವರು ಯಾರು? ಶತ್ರುಗಳು, ಶತ್ರುಗಳು. ಭ್ರಾತೃವ್ಯ, ಭ್ರಾತೃವ್ಯ, ಭ್ರಾತೃವ್ಯ ಅಂದ್ರೇನು? ಸಹೋದರ, ಸಹೋದರ. ಯಾರು ಸಹೋದರ? ನಮ್ಮ ದೇಹದಲ್ಲಿ ಇರುವಂತಹ ಕಾಮಕ್ರೋಧಾದಿಗಳು ಸಹೋದರರು, ಅವರು ಜಾತಶತ್ರುಗಳು. ನಾನು ತಾಯಿಯ ಗರ್ಭದಿಂದ ಹುಟ್ಟಿ ಬರುವಾಗಲೇನೇ, ಗಮನಿಸ್ರ ಹೊಸ ಅಂಶ ನನಗೆ ಸದ್ಯಕ್ಕೆ ಸ್ಫುರಣವಾದದ್ದು ಅಂದರೆ, ನಾನು ನನ್ನ ತಾಯಿಯ ಗರ್ಭದಿಂದ ಹುಟ್ಟಿ ಬರುವಾಗಲೇನೆ ಸಿಟ್ಟು ಅದನ್ನು ನನ್ನ ಜೊತೆಗೆ ತೊಗೊಂಡು ಬಂದೀನಿ, ಕಾಮ ಜೊತೆಗೆ ತೊಗೊಂಡು ಬಂದೀನಿ, ಪ್ರೇಮ ಜೊತೆಗೆ ತೊಗೊಂಡು ಬಂದೀನಿ. ಇವು ಏನವ, ಇವೆಲ್ಲವೂ ನನ್ನ ಜೊತೆಗೆ ಬಂದದ್ದರಿಂದ ಸಹೋದರರು. ಕಾಮಕ್ರೋಧಾದಿಗಳು, ದ್ವೇಷ, ಲೋಭ, ಮಾತ್ಸರ್ಯ ಇವುಗಳು ಸಹೋದರರು. ಅಮ್ಮನ ಜೊತೆಗೆ ಒಂದೇ ಹೊಟ್ಟೆಯಲ್ಲಿ ನಾವು ಅವರು ಇಬ್ಬರು ಇದ್ವಿ, ಹೊರಗೆ ಬಂದ್ವಿ. ಅದಕ್ಕೆ ಅವ್ರನ್ನ ಶಾಸ್ತ್ರ ಏನು ಕರೀತದ? ಭ್ರಾತೃವ್ಯ. ನಿಮ್ಮ ಅಣ್ಣ ತಮ್ಮಂದರು ಅವರೆಲ್ಲ ಸಹೋದರರು. ಅವರು ಹೊರಗಿನಿಂದ ಶತ್ರುಗಳು ಕೆಲವರು, ಒಳಗಿನಿಂದಿರುವ ಶತ್ರುಗಳು ಕೆಲವರು. ಹೊರಗಿನ ಶತ್ರುಗಳನ್ನು ಒಳಗಿನ ಶತ್ರುಗಳನ್ನು ಗೆಲ್ಲಲು, ಅವರಿಂದ ಉಂಟಾಗುವ ಪಾಪವನ್ನು ಪರಿಹರಿಸಿಕೊಳ್ಳಲು ಒಂದೇ ಒಂದು ಸಾಧ್ಯ, ಯಹ ಏವಂ ವೇದ, ಯಾರು ಮುಖ್ಯ ಪ್ರಾಣದೇವರನ್ನು ಹೇಗೆ ತಿಳಿದುಕೊಳ್ಳುತ್ತಾರೆ. ಆಗೋಯ್ತಲ್ಲ, ಎಂಥ ಅದ್ಭುತ ಫಲವನ್ನು ಹೇಳಿದ್ದಾರೆ. ಹಂಗಾರೆ ಅವರ ಅನುಗ್ರಹದಿಂದಲೇ ಆಗ್ತದೆ ಅಂದರೆ ಅಲ್ಲ, ಆತ್ಮನ ಪರಮಾತ್ಮನ ಅನುಗ್ರಹದಿಂದ ಹೀಗಾಗ್ತದೆ. ಕೇವಲ ವಾಯುದೇವರಲ್ಲ, ಕೇವಲ ವಾಯುದೇವರಲ್ಲ, ವಾಯುದೇವರು, ವಾಯುದೇವರ ಅಂತರ್ಯಾಮಿಯಾದ ಪರಮಾತ್ಮ. ಉಪನಿಷತ್ತು ಮರೆಯೋದಿಲ್ಲ, ಭಗವಂತನನ್ನು ಬಿಡುವುದಿಲ್ಲ ಎಲ್ಲೂ ಕೂಡ. ಹಾಗಾದರೆ ಅಧಿಕಾರಿಗಳಾದ ನಾವುಗಳು ಮುಖ್ಯ ಪ್ರಾಣದೇವರು ಸರ್ವ ಅಸುರರ ಧ್ವಂಸ ಕಾರಣರೂ ಎಂದು ತಿಳಿಯುತ್ತಾರೋ ಅವರು ಭಗವಂತನ ಅನುಗ್ರಹದಿಂದ ತನ್ನನ್ನು ದ್ವೇಷ ಮಾಡುವ ಶತ್ರುಗಳನ್ನು, ತನ್ನ ಸಹೋದರರಂತೆ ಇರುವಂತಹ ಪಾಪಗಳನ್ನು, ಕಾಮಕ್ರೋಧಾದಿ ದೋಷಗಳನ್ನೂ ಕೂಡ ಪರಾಭವಗೊಳಿಸುತ್ತಾರೆ, ಪರಾಭವಗೊಳಿಸುತ್ತಾರೆ. ಈಗ ಪ್ರಾಣದೇವರ ಪೂಜೆಗೆ ಸಾರ್ಥಕತೆ ಬಂತೀಗ. ಯಾಕೆ ಪ್ರಾಣದೇವರ ಪೂಜಾ ಮಾಡಬೇಕಪ್ಪ ಅಂತಂದ್ರೆ ಇದಕ್ಕೋಸ್ಕರ ಪ್ರಾಣದೇವರ ಪೂಜಾ ಮಾಡಬೇಕು. ಬರೇ ತಟ್ಟಿಯೊಳಗೆ ಪ್ರಾಣದೇವರ ಪ್ರತಿಮಾಗಳನ್ನಿಟ್ಟು ಶ್ರೀಮದ್ ವಿಷ್ಣುಂಗ್ರೇಷ್ಠ ತಿರುಗುಣಗುರುತಮ ಶ್ರೀಮದಾನಂದ ತೀರ್ಥ ತೀರ್ಸೌಟ್ಲಿ ನೀರು ಹಾಕೋದಲ್ಲ. ಆಹಾ, ಯಹ ಅಧಿಕಾರಿ, ನಾವೆಲ್ಲ ಇದನ್ನು ತಿಳ್ಕೊಳ್ಳಿಕ್ಕೆ ಅಧಿಕಾರಿಗಳು ನಾವೆಲ್ಲ. ಇವತ್ತು ಪ್ರಾಣದೇವರ ಅಭಿಷೇಕ ಮಾಡೋ ಕಾಲಕ್ಕೆ ಉದ್ಗಾಢಂ ಪಾತ್ಯಮಾನ ತಮಸಿ ತತೈತ ಕಿಂಕರೈ ಪಂಕಿಲೇತೆ ಪಂಕ್ತಿಗ್ರಾವಣ ಗರಿಮ್ಣ ವಾಯುಸ್ತುತಿಯನ್ನು ಹೇಳ್ತಾ ಇರುವಾಗ ಸರ್ವ ಅಸುರ ವಿಧ್ವಂಸಕಾಯ ನಮಃ, ಸರ್ವ ಅಸುರ ವಿಧ್ವಂಸಕಾಯ ನಮಃ ಅಂತ ಹೇಳ್ರಿ ಹೇಳಿದಾಗ ಒಳಗಿದ್ದ ಹೊರಗಿದ್ದ ಶತ್ರುಗಳು ನಮ್ಮ ಕಡೆ ಮುಖ ಮಾಡೋದು ಕಡಿಮೆ ಮಾಡ್ತಾರೆ, ನೋಡೋದು ಕಡಿಮೆ ಮಾಡ್ತಾರೆ, ಪಾಪ ಅಂಟುಕೊಳ್ಳೋದು ಕಡಿಮೆ ಆಗ್ತದೆ. ಸರಿ ಹೋಯ್ತು. ಈಗ ಭಾಷ್ಯ ನೋಡ್ರಿ, ಎಷ್ಟು ಚಂದದ ಭಾಷ್ಯ. ಇದೊಂದಾದ್ರೆ ಭಾಷ್ಯ ಆದ್ರೆ ಘಟ್ಟ ಮುಗಿತದೆ. ಔದ್ಗಾತ್ರೆ ಅಗ್ನಿಮುಖ ಸರ್ವೇ ಇಂದ್ರರುದ್ರೌ ಚ ವೇದಿತೌ. ಔದ್ಗಾತ್ರೆ, ಉದ್ಗಾತ್ರುವಿನ ಕಾರ್ಯದಲ್ಲಿ ಔದ್ಗಾತ್ರೆ ಅಗ್ನಿಮುಖ ಸರ್ವೇ, ಉದ್ಗಾತೃ ಕಾರ್ಯವನ್ನು ಅಗ್ನಿಮುಖ ಸರ್ವೇ, ಅಗ್ನಿಯೇ ಮೊದಲಾದ ಎಲ್ಲ ದೇವತೆಗಳು ಉದ್ಗಾತೃವಿನ ಕಾರ್ಯವನ್ನು ಮಾಡಿದರಲ್ವೋ. ಇಂದ್ರ ರುದ್ರೌಚ, ರುದ್ರದೇವರು ಮಾಡಿದರಲ್ವ? ಹೌದು, ಅಗ್ನಿಯಿಂದ ಪ್ರಾರಂಭ ಮಾಡಿಕೊಂಡು ರುದ್ರದೇವರವರೆಗೆ ಎಲ್ಲರೂ ಮಾಡಿದರು. ವೇದಿತವು, ರುದ್ರದೇವರು ದೈತ್ಯರಿಂದ ಪಾಪಯುಕ್ತರನ್ನಾಗಿ ಮಾಡಲ್ಪಟ್ಟರು. ಅಸುರೈಹಿ ಪಾಪಪೂಗೇನ, ಅಸುರರು ತಮ್ಮಲ್ಲಿರುವ ಪಾಪಗಳ ಸಮೂಹದಿಂದ ಇಂದ್ರದೇವರನ್ನ, ರುದ್ರದೇವರನ್ನ, ಅಗ್ನಿ ಮೊದಲಾದ ಎಲ್ಲರನ್ನ ಮಾಡಿಬಿಟ್ರು. ಮುಖ್ಯವಾಯುಂ ತಥೋ ಬ್ರುವನ್, ಆ ಎಲ್ಲ ದೇವತೆಗಳು ಮುಖ್ಯವಾಯುವಿಗೆ ಹೇಳಿದರು, ನೀವು ನಮಗೆ ಗೆಲ್ಲಿಸಿಕೊಡ್ರಿ ಅಂತ ತಿಳ್ಕೊಂಡು. ದೈತ್ಯರು ತಂ ವೇದ್ದುಮಿಪ್ಸಂತಹ, ಆ ಮುಖ್ಯ ಪ್ರಾಣದೇವರನ್ನೂ ಕೂಡ ಇದು ಆ ದೇವತೆ ಇದ್ದಂತೆ ಬಿಡಪ್ಪ, ಯಾರು ಈ ಮುಖ್ಯ ಪ್ರಾಣದೇವರು ಇಂದ್ರಚಂದ್ರರಂತೆ ಇರೋರು ಬಿಡಪ್ಪ ಅಂತ ಹೇಳಿ ಬಂದರು. ವೇದ್ದುಮಿಪ್ಸಂತಹ, ಹೊಡೆದು ಹಾಕಿಕೊಳ್ಳೋಣ ಅಂತ ಬಂದರು. ಧ್ವಸ್ತಾಹ ನೇಷಶ್ಚ ಸರ್ವಶಃ, ಧ್ವಂಸವಾಗಿ ಹೋಗ್ಬಿಟ್ರು, ನಾಶವಾಗಿ ಓಡಿ ಹೋಗ್ಬಿಟ್ರು. ಪಾಂಸುಪಿಂಡೋ ಯಥಾ ವಜ್ರಶಿಲಾಂ ಪ್ರಾಪ್ಯೈವ ನಶ್ಯತಿ. ಪಾಂಸುಪಿಂಡ ಯಾವುದದು? ಮಣ್ಣಿನ ಹೆಂಟೆ. ವಜ್ರಶಿಲಾಂ, ದೃಢವಾದ ವಜ್ರಶಿಲೆ. ವಜ್ರಶಿಲೆ ಅಂದ್ರೇನು?
ಗಟ್ಟಿಯಾದ ಬಂಡೆಗಲ್ಲು ಆ ವಜ್ರಶಿಲೆಗೆ ಬಂದು ನಾಶವಾಗ್ತದೋ ಹಾಗೆ. ತಸ್ಮಾತ್ ಅಖಂಡ ಶಕ್ತಿ ಸಹ ಮುಖ್ಯವಾಯುರುದಾಹೃತಃ. ಇಲ್ಲಿಂದ ಪ್ರಾರಂಭ. ಇದು ತಿಳಿದ ಭಾಗ. ತಿಳಿಯದ ಭಾಗವನ್ನು ಮುಂದುವರೆಟಿದ್ದೇವೆ. ಏನಂತಾರೆ ಶಬ್ದ ನೋಡ್ಕೊಳ್ರಿ. ತಸ್ಮಾತ್ ಆದ್ದರಿಂದ ಮುಖ್ಯ ಪ್ರಾಣದೇವರು ಅಖಂಡ ಶಕ್ತಿಗಳು. ಅಂಡರ್ಲೈನ್ ಮಾಡ್ಕೋಬೇಕಲ್ಲ. ಏನು ಮಾಡ್ಕೋಬೇಕು? ಎಲ್ಲಿ ಮಾಡ್ಕೋಬೇಕು? ಪುಸ್ತಕದಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಬೇಕು. ಶಕ್ತಿ ಸ ಮುಖ್ಯವಾಯುರುದಾಹೃತಃ. ಆಲಸ್ಯ ಬಂದದ, ಏನ್ ಮಾಡಬೇಕು ತೋಚ್ವಲ್ತು. ಪ್ರಾಣದೇವರು ನೆನೆಸ್ಕೊಳ್ಳಂತ. ಅಖಂಡ ಶಕ್ತಿ ಸ್ಮರಣೆ ಮಾಡ್ರಿ. ಸ್ವಾಮಿ ನೀವು ಅಖಂಡ ಶಕ್ತಿ ಉಳ್ಳವರು, ಸ್ವಲ್ಪ ನಮಗೆ ಶಕ್ತಿ ಕೊಡ್ರಿ ಅಂತ ಸ್ಮರಣೆ ಮಾಡ್ರಿ. ದೇಹದಲ್ಲಿ ಮತ್ತು ಹೊಸ ಚೈತನ್ಯ ಕೊಡ್ತಾರೆ. ಕಾರ್ಯವನ್ನು ಮುಂದೆ ಸಾಗಿಸೋಣ ಅಂತ. ಅಖಂಡ ಶಕ್ತಿ. ಇಲ್ಲಿ ಮುಗಿಸಿದ ಮೇಲೆ ಮೊನ್ನೆ ಒಂದು ಪಾಠದಲ್ಲಿ ಬಂದಿತ್ತು. ಏನು ಪಾಠ ಬಂದಿತ್ತು? ಆ ಪಾಠ ಹೇಳುವಾಗ ಸ್ವಲ್ಪ ಅದು ಹೇಳುವ ಕ್ರಮದಲ್ಲಿ ವ್ಯತ್ಯಾಸ ಆಗಿದ್ದಕ್ಕೋ ಏನೋ ರುದ್ರದೇವರ ವರದ ಒಂದು ಚಿಂತನೆ ಬಂತಲ್ಲಿ. ಏನು ಬಂದಿತ್ತು? ದೈತ್ಯರೆಲ್ಲರಿಗೂ ಕೂಡ ರುದ್ರದೇವರ ವರ ಇತ್ತು ಅಂತ ಬಂತು. ಇದ್ದಕ್ಕಿದ್ದಂತೆ ಈ ಸೀನಿನಲ್ಲಿ ರುದ್ರದೇವರಿರಲಿಲ್ಲ, ಅವರು ಯಾಕೆ ಬಂದರು ಅಂತ ಒಂದು ಪ್ರಸಕ್ತಿ ಬಂದಿತ್ತು. ಅದನ್ನು ಹೇಳಿದ್ದೆ. ಅದಕ್ಕೆ ಮುಂದೆ ಕಾರಣ ಅದ ಅಂತ ಹೇಳಿದ್ದೆ ನಾನು. ಆಮೇಲೆ ಆ ಘಟನೆಯನ್ನು ವಿವರಣೆ ಮಾಡಿದ್ದೆ. ಈಗ ಈ ಘಟನೆಯನ್ನು ಹೀಗೊಂದು ವಿವರಣೆ ಮಾಡಿಬಿಡ್ತೇನೆ. ಇದು ನಡೆದದ್ದು ಇನ್ಯಾವುದೋ ಸಮಯದಲ್ಲಿ, ಈ ಸೃಷ್ಟಿ ಕಾಲದಲ್ಲಿಯೇ ನಡೆದಿಲ್ಲ. ಫಸ್ಟ್ ನಾವು ಅದನ್ನು ತಗೊಂಡಂತ ಏನಾಗಿದೆ, ಹಿಂದೆ ವಾಯುದೇವರ ಸೃಷ್ಟಿ, ಬ್ರಹ್ಮದೇವರ ಸೃಷ್ಟಿ ಬಂದ ಮೇಲೆ ಮುಂದಿನ ಬ್ರಾಹ್ಮಣಕ್ಕೆ ಬಂದ ಕೂಡಲೇ ಹಾಗಾದರೆ ಇದು ಸೃಷ್ಟಿ ಕಾಲದಲ್ಲಿಯೇ ನಡೆದದ್ದು ಅಂತ ಅನಿಸಿಬಿಟ್ಟದ. ಅಫ್ಕೋರ್ಸ್ ಸೃಷ್ಟಿಕಾಲದಲ್ಲೇ ನಡೆದದ್ದು, ಆದರೆ ಲಾಂಗ್ ಟೈಮ್, ಸ್ವಲ್ಪ ಸಮಯ ಬಿಟ್ಟು ರುದ್ರಾದಿ ದೇವತೆಗಳೆಲ್ಲ ಹುಟ್ಟಿದ ಮೇಲೆ ದೇವತೆಗಳೆಲ್ಲರೂ ಹುಟ್ಟಿದ್ರು. ಆಮೇಲೆ ದೈತ್ಯರ ಸೃಷ್ಟಿಯಾಯಿತು. ಆಮೇಲೆ ದೈತ್ಯರೆಲ್ಲರೂ ಸೇರಿಕೊಂಡು ರುದ್ರದೇವರ ಕಡೆಯಿಂದ ವರ ಪಡ್ಕೊಂಡ್ರು. ಇದೆಲ್ಲ ಆದ ಮೇಲೆ ಸಕಲ ಲೋಕಗಳ ಸೃಷ್ಟಿಯಾಯಿತು. ಆ ಸಕಲ ಲೋಕಗಳ ಸೃಷ್ಟಿಯಾದ ಮೇಲೆ ಲೋಕಾಧಿಪತ್ಯ ನಮಗೆ ಅಂತ ಶುರುವಾಯಿತು. ಸ್ವಲ್ಪ ಹಿಂಗೆ ಕಥೆ ಬಿಡಿಸಿ ಬಂದಾಗ ಇದು ಸ್ಪಷ್ಟವಾಗ್ತದೆ. ಅರ್ಥ ಆಯ್ತಾ? ಈ ಕಥೆ ಯಾಕೆ ಹೇಳಲಿಕ್ಕೆ ಹೊರಟೀವಿ? ಉದ್ಗಾತೃ ಸ್ಥಾನದಲ್ಲಿ ವಾಯುದೇವರು ಇರಬೇಕು. ಅಶ್ವಮೇಧ ಯಾಗ ನಡೀತಾ ಇದೆ. ಬ್ರಹ್ಮದೇವರು ಯಜಮಾನರು, ಪಶುಗಳಾಗಿದ್ದಾರೆ. ಉದ್ಗಾತೃವಿನ ಸ್ಥಾನದಲ್ಲಿ ವಾಯುದೇವರು ಕುಳಿತು ಸಾಮಗಾನ ಮಾಡ್ತಿದ್ದಾರೆ. ಯಾಕ ಅಂದ್ರೆ ಈ ಇತಿಹಾಸ ನಮಗೆ ಹಿಸ್ಟ್ರಿ. ಅವರು ಕೂತ್ರು ಉದ್ಗಾನ ಮಾಡಲಿಕ್ಕೆ ಅಂದರೆ ಜಯ ಜಯ ಜಗತ್ರಾಣ ಗೆದ್ದೇ ಕೊಡ್ತಾರೆ. ಗ್ಯಾರಂಟಿ. ಜಯ ಜಯ ಜಗತ್ರಾಣ ಮಧ್ವನಾಮ ಆಚಾರ್ಯರು ಗೆಲ್ಸೇ ಕೊಡ್ತಾರೆ ಎಂಬುದಕ್ಕೆ ಈ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಸರಿ, ಈಗ ಹೀಗೆ ವಿಚಾರ ಮಾಡ್ರಿ. ಎಲ್ಲ ದೈತ್ಯರೊಂದು ಟೀಮ್, ಒಂದು ದೈತ್ಯರದೊಂದು ಟೀಮ್ ಆಯಿತು. ಆ ಎಲ್ಲ ದೈತ್ಯರು ಸೇರಿಕೊಂಡು ಕೈಲಾಸಕ್ಕೆ ಹೋಗಿ ಕಷ್ಟಪಟ್ಟು ಹಿಮದಲ್ಲಿದ್ದು ಒದ್ದಾಡಿ ರುದ್ರದೇವರನ್ನ ಒಲಿಸಿಕೊಂಡು ಏನು ವರ ಕೊಡಬೇಕು ಅಂದರು. ಗೆಲ್ಲಬೇಕು ನಾವು ಎಲ್ಲರನ್ನು ಅಂದ್ರೆ ಅವ್ರ ತಲೆಗೆ ಏನಂದ್ರಿ? ದೇವತೆಗಳು, ದೈತ್ಯರು, ಮನುಷ್ಯರು, ಹಾವು, ಚೋಳು, ಹೊಳ, ಹುಟ್ಟಿ ಎಲ್ಲ ಬಂದ್ಬಿಟ್ರು. ರುದ್ರದೇವರು ಏನು ಮಾಡಿಬಿಟ್ರು? ತಥಾಸ್ತು ಅಂತ ವರ ಕೊಟ್ಟುಬಿಟ್ರು. ಸರಿನಾ? ನೆನಪಿಟ್ಟುಕೊಳ್ರಿ. ನೆಕ್ಸ್ಟ್ ಕ್ವಶನ್ ಮಾಡ್ತೀನಿ. ರುದ್ರದೇವರು ಎಲ್ಲರನ್ನೂ ನೀವು ಗೆಲ್ಲುತ್ತೀರಿ ಅಂತ ವರ ಕೊಟ್ಟ ಮೇಲೆ ಸೋತ್ರಿ ಇವರು ವಾಯುದೇವರ ಕಡೆಯಿಂದ. ಅಂದಮೇಲೆ ರುದ್ರದೇವರ ವರ ವೇಸ್ಟ್ ಆಯಿತು. ಒಂದು ಘಟ್ಟ. ರುದ್ರದೇವರ ವರ ವ್ಯರ್ಥ ಆಯಿತು. ಇರಲಿ, ಅದಾಮೇಲೆ ವಿಚಾರ ಮಾಡೋಣಂತ. ಎರಡನೇದ್ದು, ವರವನ್ನು ತೆಗೆದುಕೊಂಡು ಬಂದ ಮೇಲೆ ಆ ವರ ವಾಯುದೇವರ ಮೇಲೆ ಪ್ರಭಾವ ಬೀರ್ಲಿಲ್ವೋ? ಈಗ ನೋಡ್ರಿ, ಶಾಪೈಹಿ ಅಥ ವರೈರ್ವಾಪಿ ನಾಸ್ಯ ಪ್ರತಿಹತಿರ್ಭವೇತ್. ದೊಡ್ಡ ಮಾತು. ಜಗತ್ತಿನಲ್ಲಿ ಲಕ್ಷ್ಮೀನಾರಾಯಣನ ಹೊರತುಪಡಿಸಿ, ಅಲ್ಲಿ ಪ್ರಶ್ನೆ ಬರುವುದಿಲ್ಲ, ನೆನಪಿಟ್ಟುಕೊಂಡ್ರೆ, ಲಕ್ಷ್ಮೀನಾರಾಯಣರ ಹೊರತುಪಡಿಸಿ ಇನ್ನು ಯಾರೇ ಏನೇ ಶಾಪ ಕೊಟ್ಟರೂ ವಾಯುದೇವರ ಬಲಕ್ಕೆ ಹ್ರಾಸ ಇಲ್ಲ. ಅರ್ಥ ಆಯ್ತಾ? ಯಾರೋ ಒಬ್ಬರಿದ್ದ ಋಷಿಗಳು, ವಾಯುದೇವ ನಿನ್ನ ಶಕ್ತಿ ಎಲ್ಲ ಹ್ರಾಸವಾಗಿ ಬಿಡಲಿ ಅಂತ ಶಾಪ ಕೊಟ್ಟರೆ ಬಾಲ್ಬಿ ಬಾಕಾ ನಹಿ ಹೋತಾ. ನೆನಪಿಟ್ಟುಕೊಳ್ರಿ, ಒಂದು ಕೂದಲೆಳೆಯೂ ವ್ಯತ್ಯಾಸ ಆಗೋದಿಲ್ಲ ಪ್ರಾಣದೇವರಿಗೆ. ರೈಟ್? ವರೈರ್ವಾಪಿ, ಇನ್ಯಾರಿಗೂ, ಇವರಿಗೆ ಶಾಪ ಅಲ್ಲ, ಇನ್ಯಾರಿಗೂ. ಈಗ ದೈತ್ಯರಿಗೆಲ್ಲ ರುದ್ರದೇವರು ವರ ಕೊಟ್ಟ, ನೀವು ಗೆದ್ದು ಬಿಡ್ರಿ ಅಂತಕೊಂಡು ಆ ವರದಿಂದ ವಾಯುದೇವರ ಶಕ್ತಿಯನ್ನ ಮಣಿಸಿ ವಾಯುದೇವರನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಇದೆಯಾ? ನಾಸ್ಯ ಪ್ರತಿಹತಿರ್ಭವೇತ್. ಎರಡೂ ಇಲ್ಲ. ಎರಡಂಶ ನೆನಪಿಟ್ಟುಕೊಳ್ರಿ. ನೇರವಾಗಿ ವಾಯುದೇವರಿಗೇನೆ ಯಾರಾದರೂ ಶಾಪ ಕೊಟ್ಟು ನಿನ್ನ ಶಕ್ತಿ ಹ್ರಾಸವಾಗಲಿ ಎಂದರೂ ನೋ ಚಾನ್ಸ್.
ಇನ್ಯಾರಿಗೋ ನೀನು ಎಲ್ಲರನ್ನ ಗೆಲ್ಲುತ್ತೀಯಾ ಅಂತ ವರ ಕೊಟ್ಟರು ಆ ವರದ ಬಲದಿಂದ ವಾಯುದೇವರನ್ನ ಗೆಲ್ತಾರ? ನಾಟ್ ಅಟ್ ಆಲ್, ಇಲ್ಲ, ಚಾನ್ಸೇ ಇಲ್ಲ. ಇದು ಯಾಕೆ ಹೇಳಬೇಕಾಯಿತು ಅಂದರೆ, ಹಿಂದೆ ರುದ್ರದೇವರ ವರವನ್ನ ಪಡೆದುಕೊಂಡು ದೈತ್ಯರು ಬಂದಿದ್ರು ಅನ್ನುವುದು ಹೇಳದೇ ಹೋಗಿದ್ರೆ ಈ ಮಾತಿಗೆ ತೂಕ ಇಲ್ಲಿ ಬರ್ತಿತ್ತು. ವಾಯುದೇವರು ಯಾರ ವರಕ್ಕೂ ಶಾಪಕ್ಕೂ ಕೂಡ ಕುಗ್ಗದೇ ಇದ್ದವರು ಅಂತ ಯಾವಾಗ ಹೇಳಬೇಕು? ಯಾರಾದರೂ ವರವನ್ನ ಶಾಪವನ್ನ ಕೊಟ್ಟದ್ದು ಪ್ರಸಂಗ ಇದ್ರೆ ತಾನೇ ಹೇಳಬೇಕು. ಅದಕ್ಕೆ ಪ್ರಾರಂಭದಲ್ಲಿ ಏನು ತಿಳಿಸಿಕೊಟ್ರು ಶ್ರೀಮದಾಚಾರ್ಯರು? ಈ ಎಲ್ಲ ದೈತ್ಯರು ರುದ್ರದೇವರ ವರದಿಂದ ನೀವಿನ್ಯಾರನ್ನ ಬೇಕಾದರೂ ಸೋಲಿಸಬಲ್ಲರಿ ಅಂತನ್ನೋ ವರವನ್ನು ಪಡೆದುಕೊಂಡು ಬಂದಿದ್ರು. ಅಖಂಡ ಶಕ್ತಿಗಳಾದ ಮುಖ್ಯ ಪ್ರಾಣದೇವರಿಗೆ ಯಾವ ವರವೂ ಯಾವ ಶಾಪವೂ ಏನೂ ಮಾಡಲು ಸಾಧ್ಯವಿಲ್ಲ ಅಂತಂದಾಗ ವಾಯುದೇವರ ಮಾಹಾತ್ಮ್ಯ ಇನ್ನೂ ಹೆಚ್ಚಾಯಿತು, ಭರವಸೆ ಹೆಚ್ಚಾಯಿತು, ಧೈರ್ಯ ಹೆಚ್ಚು ಬಂತು ನಮಗೆ. ಇಲ್ಲದೇ ಇದ್ರೆ ಪೂರ್ವಾಪರ ವಿಸಂಗತಿಗಳು ಬರ್ತದೆ, ಹೆಂಗೆ ಹೊಂದಿಸೋದು ಇದನ್ನ ಅಂತ ಬರೋದಿಲ್ಲ ಅಲ್ರಿ. ನೀವು ಹಿಂಗೆ ಅನ್ನೋದಾದ್ರೆ ಒಂದು ಪ್ರಶ್ನೆ ಕೇಳ್ತೀವಿ ನಾವು. ಏನು ಪ್ರಶ್ನೆ ಕೇಳ್ತೀವಿ? ವಾಯುದೇವರ ಶಕ್ತಿ ಹ್ರಾಸ ಆಗಿಲ್ಲ, ಎಲ್ಲೂ ಮನಸ್ಸೋ ಹಂಗಿಲ್ಲ ಅಂತನ್ನೋದಾದ್ರೆ ನಾವೊಂದು ದೃಷ್ಟಾಂತ ಕೊಡಲ ನಿಮಗೆ. ಏನು ದೃಷ್ಟಾಂತ ಕೊಡ್ತೀರಿ? ಯಕ್ಷ ಪ್ರಶ್ನೆಯ ಪ್ರಸಂಗ ಮಹಾಭಾರತದಲ್ಲಿ. ಯಕ್ಷ ಪ್ರಶ್ನೆಯ ಪ್ರಸಂಗ ನೆನಪಿಟ್ಟುಕೊಳ್ರಿ. ಪ್ರಶ್ನೆಯ ಪ್ರಸಂಗದಲ್ಲಿ ಭೀಮಸೇನ್ ದೇವರು ನೀರು ಕುಡಿಲಿಕ್ಕೆ ಹೋದ್ರು. ಪಾನಿ ಪೀನಿ ಕೆ ಲಿಯೆ ಗಯೆ ಥೇ ಭೀಮಸೇನ್ ಮಹಾರಾಜ್ ತಬ್. ಅಲ್ಲೇನಾಯಿತು? ಯಕ್ಷ ಕೇಳಿದ, ಮಾತಾತ ಸಾಹಸಂ ಕಾರ್ಷೀಹಿ ಮಮ ಪೂರ್ವ ಪರಿಗ್ರಹ. ಮಹಾಭಾರತದ ವಾಕ್ಯ. ಹೇ ತಾತ, ಯಮದೇವರಂತಾರ, ಎಲೆ ಕೂಸೋ ಭೀಮಸೇನ, ಮಾತಾತ ಸಾಹಸಂ ಕಾರ್ಷೀಹಿ, ನೀರು ಕುಡಿಯುವ ಸಾಹಸ ಮಾಡಬೇಡ. ಮಮ ಪೂರ್ವ ಪರಿಗ್ರಹ, ಇದು ಮೈ ಕಂಟ್ರೋಲ್, ಅಂಡರ್ ಕಂಟ್ರೋಲ್, ನನ್ನ ಕೈಯಲ್ಲಿದೆ ಇದು, ನೀನು ಹೋಗ್ಬೇಡ, ನೀರು ಕುಡಿಬೇಡ ನೀನು. ಪ್ರಶ್ನಾನುಕ್ತ ವ್ಯಾಜ, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಯಥೇಷ್ಟಂ ಪಿಬಹರ ಸ್ವಚ್ಛ, ನೀರು ಕುಡಿ, ತಗೊಂಡು ಹೋಗು ಅಂತ. ಭೀಮಸೇನ್ ದೇವರಂದ್ರು, ಹರಿಯೋ ನದಿ ನೀರು ಕುಡ್ಲಿಕ್ಕೆ ಯಾವ ಡೊಂಡಿನ ಕಣಾಪಣಲೆ ಸರಿ ಅಂದ್ರ ಅವರು. ನೀರು ಹರ್ಲಿಕ್ಕತ್ತದ ಕುಡಿಲಿಕ್ಕೆ ನೀ ಯಾರೋ ಚಲ್ ಅಂದ್ರು. ಬಡಬಡಕ್ಕೆ ನೀರು ಕುಡಿದ್ಬಿಟ್ರು, ದುಮ್ಮತ್ ಬಿದ್ದುಬಿಟ್ರು. ನೀರು ಕುಡಿದು ಕೂಡಲೇ ಭೀಮಸೇನ್ ದೇವರು ಅಕ್ಷರಶಃ ಎಚ್ಚರ ತಪ್ಪಿ ಬಿದ್ದುಬಿಟ್ರು. ನೀವೇನು ಅನ್ಕೊಂಡ್ರಿ? ಯಾರ ಶಾಪಕ್ಕೂ ವರಕ್ಕೂ ಕೂಡ ಶಕ್ತಿ ಕ್ರಾಸ ಆಗೋದಿಲ್ಲ ವಾಯುದೇವರದ್ದು. ಭೀಮಸೇನ್ ದೇವರಿಗೆ ಆಯ್ತಲ್ಲ ಮತ್ತೆ. ಭೀಮಸೇನ್ ದೇವರಿಗೆ ಆಯಿತು ಅಲ್ರಿ. ನಾವು ಭೀಮಸೇನ್ ದೇವ್ರಿಗೆ ಹೇಳಿಲ್ಲ, ನಾವು ಮೂಲ ರೂಪದ ಮುಖ್ಯ ಪ್ರಾಣದೇವ್ರಿಗೆ ಹೇಳಿವಿ. ನಾವು ಯಾರಿಗೂ ಆಗೋದಿಲ್ಲ ಅಂತ ತಿಳ್ಕೊಂಡು ಅವತಾರದಾಗ ಹೆಂಗೆ ಹೆಚ್ಚು ಕಡಿಮೆ ಆಗ್ತಾವ ಅಂತಂತೀರಿ ಅಂತ ಬಾಯಿ ತೆಗೆದಿಗದಿ ಎಲ್ಲರ ಬಳಿತ್ಥ ತದ್ವಪುಷೇ ಧಾಯಿದರ್ಶತಂ ಬಟ್ ಇತ್ತಮೇವ. ಮೂಲ ರೂಪದಲ್ಲಿ ಯಾವ ಬಲವೋ ಅವತಾರ ರೂಪಗಳಲ್ಲೂ ಅದೇ ಬಲ ತಾನೇ ಇರಬೇಕು. ಬಟ್ ಇತ್ತ ಬಳಿತ್ಥ ಅಂದಮೇಲೆ ಭೀಮಸೇನ್ ದೇವರಾದಾಗ ಹೆಂಗಪ್ಪ ಅಂತ ಕೇಳಿದಾರ್ರೀ. ಮುಂದಿನ ವಾಕ್ಯ ಭಾಷ್ಯ ತಗೊಳ್ರಿ. ಸ್ವೇಚ್ಛೈವಾನುಸಾರೇಣ ವಿನಾ ಕುತ್ರಾಪಿ ಪುತ್ರಕ. ಭಗವಂತನ ಇಚ್ಛೆಗೆ ಅನುಸಾರವಾದ ತನ್ನ ಇಚ್ಛಾನುಸಾರವಾಗಿ ಕೆಲವು ಕಡೆಗೆ ಭೀಮಸೇನನಾಗಿದ್ದಾಗ ಶಕ್ತಿ ಕ್ರಾಸವನ್ನ ತೋರಿಸ್ತಾರ. ಏನ್ರಿ ಅವರಿಗೆ ಇದು ಆಗುವುದಿಲ್ಲ, ಮತ್ತ ಅಪಮಾನ ಆಗುವುದಿಲ್ಲೇನು ಅಂದ್ರೆ, ಇಷ್ಟೆಲ್ಲ ಜಗತ್ತಿನೊಳ ಪ್ರಸಿದ್ಧರಾದವರಿಲ್ಲ ಅಪಮಾನ ಆಗುವುದಿಲ್ಲೇನು ಅವರಿಗೆ ಅಂತ ಕೇಳಿದ್ರೆ ವಿಚಾರ ಮಾಡ್ತಾರೆ ಪ್ರಾಣದೇವರು. ಏನಂತ? ಭಗವಂತ ಇಚ್ಛಾ ಮಾಡ್ಯಾನಿಲ್ಲಿ. ಏನಂತ? ನೀನು ಶಕ್ತಿ ಹ್ರಾಸವನ್ನು ತೋರಿಸು ಅಂತ ಭಗವಂತನ ಇಚ್ಛಾ ಮಾಡ್ಯಾನ. ಆ ಇಚ್ಛೆ ಮುಖ್ಯಯೋ ಲೋಕದಲ್ಲಿ ಅಯ್ಯಯ್ಯ ಬಿಡ ಪ್ರಾಣದೇವರ ಮಹಿಮಾ ಗೊತ್ತಿಲ್ಲನ ಬಿದ್ರಲ್ಲಿ ಅಂತ ಅನ್ನುವ ಅಪಮಾನ ಹೆಚ್ಚೋ? ಯಾವುದು? ಎರಡು ಬಂದದಲ್ಲ. ಈಗ ಯಮದೇವರು ಯಕ್ಷರಾಗಿದ್ದಾರೆ. ಯಕ್ಷನಾದ ಯಮದೇವರು ಭೀಮಸೇನನನ್ನ ಕ್ಷಣಕಾಲ, ಒಂದು ಮುಹೂರ್ತಗಳ ಕಾಲ, ಬಹಳತ್ತಲ್ಲ, ಸುಮ್ಮನೆ ಹಿಂಗೆ ಮಲಗ್ಯಾರಷ್ಟೇ ಕೆಲಸ, ಅಷ್ಟು ಮಲಗಿಸುವುದಕ್ಕೆ ಅವರೆಲ್ಲ ದೇವತೆಗಳಿಂದ ಹೊರಪಡೆದು ಭಗವಂತನಿಂದ ಹೊರಪಡೆದು ಬಂದಿದ್ದಾರೆ. ದೇವರ ಇಚ್ಛಾದ ನೀನು ಇಷ್ಟೊತ್ತು ಮಲಗಬೇಕು ಅಂತ ಇಚ್ಛಾದ ಇದು ದೊಡ್ಡದ? ಆ ದೇವರ ಇಚ್ಛೆಯನ್ನ ಮೀರಿ ಈ ದೇವತೆಗಳೆಲ್ಲ ವರವನ್ನ ಮೀರಿ ನನ್ನ ಕೀರ್ತಿಯನ್ನು ಉಳಿಸಿಕೊಳ್ಳುತ್ತೇನೆ ಅಂತ ಬರೋದು ಹೆಚ್ಚ ಅಂದರು. ಸ್ವೇಚ್ಛೆಯೈವ ಅನುಸಾರೇಣ ವಿನಾ ಕುತ್ರಾಪಿ ಪುತ್ರಕ. ಅಲ್ಲಿ ಭಗವಂತನ ಇಚ್ಛಾನುಸಾರವಾಗಿ ತಾವು ಆ ಕೆಲಸವನ್ನ ಮಾಡ್ತಾರೆ ಹೊರತಾಗಿ ಅದು ಇತರ ದೇವತೆಗಳ ವರಶಾಪದ ಬಲವೆಂದು ತಿಳಿಯಬಾರದು. ಭಗವಂತನ ಇಚ್ಛಾ ಪ್ರಧಾನ, ತಮ್ಮ ಇಚ್ಛಾ ಪ್ರಧಾನ ಅಂತ ತಿಳ್ಕೊಳ್ರಿ. ಪುತ್ರಕಾಹ, ಇದು ಯಾರೋ ಆ ಮಹಾಸಂಹಿತಾ ಗ್ರಂಥದಲ್ಲಿ ತಮ್ಮ ಮಕ್ಕಳನ್ನು ಕುರಿತು ತಂದೆ ಹೇಳೋ ಮಾತು. ಹೇ ಪುತ್ರಕಾಹ, ಎಲೆ ಮಕ್ಕಳೇ, ಇದು ಪ್ರಾಣದೇವರ ಮಹಿಮಾ. ಏವಂ ವಿದಪಿ, ಯಾರು ಹಿಂಗೆ ಪ್ರಾಣದೇವರ ಮಹಿಮಾ ತಿಳ್ಕೊಳ್ಳುತ್ತಾರೋ ಶತ್ರುಭ್ಯೋಪಿ ಪ್ರಮುಚ್ಯತೆ. ಪಾಪಗಳಿಂದ, ಪಾಪೇಭ್ಯ ಶತ್ರುಭ್ಯ, ಪಾಪಗಳಿಂದಲೂ ಶತ್ರುಗಳಿಂದಲೂ ಬಿಡುಗಡೆ ಹೊಂತಾನ, ಮುಕ್ತನಾಗ್ತಾನ. ಸರಿ, ಇಲ್ಲೊಂದು ನಮ್ದು ಅವಾಂತರ ಒಂದು ಕ್ವಶನ್.
ಮುಗಿತಲ್ಲ, ಇದಿಷ್ಟು ವಿಷಯ ತಿಳಿಯಿತು. ಅಂದರೆ ಪ್ರಾಣದೇವರ ಶಕ್ತಿ ಕ್ರಾಸಗಳಿಲ್ಲ, ವರಗಳಿಂದ ಬಲಗಳಿಂದಾಗಲಿ ಎಲ್ಲಾದರೂ ಅಪವಾದ ಕಂಡಿದ್ರೆ ಅದಕ್ಕೇನು ಅಂತ, ಅದಕ್ಕಿನ್ನೂ ಮಹಾಭಾರತ ತಾತ್ಪರ್ಯ ನಿರ್ಣಯದ ವಾಕ್ಯಗಳು ಹೇಳಬೇಕು. ಹೇಳಿಲ್ಲ, ನಾನು ಹೇಳಿಲ್ಲ. ಎಲ್ಲಿ ಭೀಮಸೇನ ದೇವರು ಅಷ್ಟು ಹೊತ್ತು ಮಾತ್ರ ಯಾಕೆ ನೆಲದ ಮೇಲೆ ಒರಗಿದರು ಅನ್ನುವುದಕ್ಕೆ ಇನ್ನೂ 4 ವಾಕ್ಯಗಳವ, ನಾನು ಹೇಳಿಲ್ಲ. ಸದ್ಯಕ್ಕೆ ಅದನ್ನು ಬ್ರಾಕೆಟ್ ಒಳಗೆ ಇಟ್ಟುಕೊಂಡು ಮುಂದೆ ಹೋಗೋಣಂತ. ಎರಡನೇದ್ದು, ಹೌದು, ಈಗ ರುದ್ರದೇವರು ಜ್ಞಾನಿಗಳು ಹೌದೋ ಅಲ್ಲೋ? ಜ್ಞಾನಿಗಳು ಹೌದೋ ಅಲ್ಲೋ ಅಂದರೆ ಹೌದು. ಹಾಗಾದರೆ ಅವರಿಗೆ ಗೊತ್ತಿರಲಿಲ್ವೋ ನಾನು ದೇವತೆಗಳಿಗೆ ಹೀಗೆ ವರ ಕೊಟ್ಟರೆ ಭಗವಂತನಿಂದಲೋ ಅಥವಾ ವಾಯುದೇವರಿಂದಲೋ ಈ ವರದ ಭಂಗವಾಗ್ತದೆ ಅಂತ ತಿಳಿದಿರಲಿಲ್ವೋ? ಪ್ರಶ್ನೆ ಮಾಡಿಕೊಳ್ಳ್ರಿ. ರುದ್ರದೇವರಿಗೆ ಇದು ಗೊತ್ತಾಗ್ತಿರ್ಲಿಲ್ವೋ? ಗೊತ್ತಿತ್ತು. ಯಾಕೆ? ಜ್ಞಾನಿಗಳವರು ರುದ್ರದೇವರು, ಅಪರೋಕ್ಷ ಜ್ಞಾನಿಗಳಲ್ವೇ? ಅಪರೋಕ್ಷ ಜ್ಞಾನಿಗಳಾಗಿದ್ದಾರೆ, ಭಗವದ್ಭಕ್ತರು, ವಾಯುಭಕ್ತರಾಗಿದ್ದಾರೆ. ಹಾಗಿದ್ದರೆ ಯಾಕೆ ಕೊಟ್ಟರು? ಅಂದರೆ ತಮ್ಮ ವರ ವ್ಯರ್ಥ ಆಗಲಿ ಅಂತ ಯಾರು ಕೊಡ್ತಾರನ್ನ? ಚೆಕ್ ಕೊಡೋದಪ್ಪ, ಬೌನ್ಸ್ ಆಗಲಿ ಅಂತ ಚೆಕ್ ಕೊಡೋದೇನೆ ಯಾರು? ಚೆಕ್ ಬೌನ್ಸ್ ಆಯಿತು ಅಂತ ಅಲ್ಲಿ ಬೌನ್ಸ್ ಆಗೋ ಚೆಕ್ ಕೊಡ್ತಾನೆ ಯಾರು? ತಲೆ ಇಲ್ಲದೆ ಇದ್ದವ್ ಕೊಡ್ತಾನೆ. ಯಾಕಂದರೆ ಚೆಕ್ ಬೌನ್ಸ್ ಆಯಿತು ಅಂದರೆ ಅಫೆನ್ಸ್, ಅಪರಾಧಕ್ಕೆ ಶಿಕ್ಷೆ ಆಗ್ತದೆ. ಅಂದಮೇಲೆ ತಲೆ ಇದ್ದವನು ಯಾರೂ ಕೂಡ ಬೌನ್ಸ್ ಆಗೋ ಚೆಕ್ ಕೊಡದೇ ಇದ್ದಂತೆ ಯಾಕೆ ಕೊಟ್ಟರು ರುದ್ರದೇವರು? ಕೊಡಬಾರ್ದಾಗಿತ್ತಲ್ಲ. ಬಹಳ ಮಹತ್ವದ ಪ್ರಶ್ನೆ. ಏನು ಉತ್ತರ? ಒಂದು ವೇಳೆ ರುದ್ರದೇವರು ವರ ಕೊಡದೆ ಹೋಗಿದ್ದರೆ ಈ ದೈತ್ಯರೆಲ್ಲರೂ ಕೂಡ ಶಾಸ್ತ್ರವನ್ನ ಓದಿ, ಶಾಸ್ತ್ರದಲ್ಲಿ ಹೇಳಿದಂತೆ ಇದು ಶಾಪಾನುಗ್ರಹ ಶಕ್ತರು ದೇವತೆಗಳು ವರವನ್ನು ಕೊಡಬಲ್ಲರು, ಶಾಸ್ತ್ರ ಹೇಳಿದೆ ಅಂತ ಶಾಸ್ತ್ರವನ್ನು ನಂಬಿ ವರಗಳನ್ನು ಪಡೆದುಕೊಳ್ಳಲಿಕ್ಕೆ ಬಂದವರು. ಒಂದೊಮ್ಮೆ ದೈತ್ಯರ ವಿಷಯದಲ್ಲಿ ದೇವತೆಗಳು ವರವನ್ನು ಕೊಡದೆ ಹಾಗೆ ಕಳಿಸಿದರೆ ಶಾಸ್ತ್ರದ ಅಪ್ರಾಮಾಣ್ಯ ಬರ್ತದೆ. ಹೇಳಿದ್ರಪ್ಪ, ಏನೋ ಪ್ರದಕ್ಷಿಣ ನಮಸ್ಕಾರ ಹಾಕ್ರಿ ಭಾಳ ಚಲೋ ಆಗ್ತಂತ ತಿಳ್ಕೊಂಡು ಸುತ್ತಿದ್ವಿ, ವರ ಅಂತೂ ಬರಲಿಲ್ಲ, ತಲೆಚಕ್ರ ಬಂತು ಅಂತ ಯಾರು ಹೇಳಿದ್ರಂತ? ಹಿಂಗಾಗ್ತದ. ಹಾಗಿದ್ರೆ ವೇದ ಅಪ್ರಾಮಾಣ್ಯ ಬರಬಾರದು, ವೇದಕ್ಕೆ ಅಪ್ರಾಮಾಣ್ಯ ಬರಬಾರದು ಅನ್ನುವುದಕ್ಕಾಗಿ ವೇದ ಪ್ರಾಮಾಣ್ಯ ಸಂರಕ್ಷಣೆ, ಶಾಸ್ತ್ರ ಪ್ರಾಮಾಣ್ಯ ಸಂರಕ್ಷಣೆ ಮಾಡುವುದಕ್ಕೆ ದೇವತೆಗಳು ವರ ಕೊಟ್ಬಿಡ್ತಾರೆ. ಏನೂ ಕಾಳಜಿ ಮಾಡೋದಿಲ್ಲ, ಬೇಫಾರ್ಮಾಗಿ ಕೊಟ್ಬಿಡ್ತಾರೆ. ಅಲ್ರಿ, ಮತ್ತೆ ನೀವು ಕೊಟ್ರಿ ನಿಮಗೆ ಅಪಮಾನ ಆಗೋದಿಲ್ಲ ಅಂದರೆ ಪ್ರಶ್ನೆ ಇಲ್ವಲ್ಲ. ಯಾಕೆ? ಸೋತ್ತಮರು ಅದನ್ನು ಭಂಗ ಮಾಡಿದರೆ ಯಾಕೆ ದೋಷ? ಅವರರು ಭಂಗ ಮಾಡಿದರೆ ಮಾತ್ರ ದೋಷ ಆಗ್ತದೆ, ಸೋತ್ತಮರು ಭಂಗ ಮಾಡಿದರೆ ಯಾಕೆ ಆಗ್ತದೆ? ಈಗ ನಾನೊಂದೇನೋ ಆರ್ಡರ್ ಪಾಸ್ ಮಾಡಿದ್ದೀನಿ, ಈಗ ನಾನು ರಾಜ್ಯದ ಮುಖ್ಯಮಂತ್ರಿ ಅಂತ ಇಟ್ಕೊಳ್ರಿ, ಆರ್ಡರ್ ಪಾಸ್ ಮಾಡಿದ್ದೀನಿ. ಸೆಂಟ್ರಲ್ ಗೌರ್ಮೆಂಟು ಅದನ್ನು ಪರ್ ಅಂತ ಹರಿದು ಹಾಕಿದ್ದಕ್ಕೆ ಅಪಮಾನ ಏನ್ರಿ? ಇಲ್ಲ, ಅಧಿಕಾರ ಜಾಸ್ತಿ ಇದೆ, ಅಧಿಕಾರ ಕಡಿಮೆ ಇದೆ ನಮಗೆ, ಸಿಂಪಲ್ಲು. ಆದ್ದರಿಂದ ಆ ದೇವತೆಗಳು ನಮಗಿಂತ ಉತ್ತಮರಾದ ಬ್ರಹ್ಮವಾಯುಗಳೇನಾದರೂ, ಪರಮಾತ್ಮ ಏನಾದರೂ ಅದನ್ನು ಭಂಗ ಮಾಡಿದರೆ ದೋಷಾವಹ ಅಲ್ಲ. ಅವರರು ಭಂಗ ಮಾಡಿದರೆ ಮಾತ್ರ ದೋಷಾವಹ, ಅವರರು ಭಂಗ ಮಾಡುವುದೇ ಇಲ್ಲ. ಸೋತ್ತಮರು ಮಾಡಿಯೇ ಮಾಡ್ತಾರೆ. ಕೊಟ್ಟದ್ಯಾಕೆ? ಶಾಸ್ತ್ರ ಪ್ರಾಮಾಣ್ಯ ಉಳಿಸುವುದಕ್ಕಾಗಿ. ಇತ್ತಂಚ ರುದ್ರಾದಿ ದೇವತೆಗಳು ಭಾರೀ ಜ್ಞಾನಿಗಳು, ಶಾಸ್ತ್ರ ಪ್ರಾಮಾಣ್ಯ, ಶಾಸ್ತ್ರ ವಿಶ್ವಾಸ ಉಳಿಬೇಕು. ನೋಡ್ರಿ, ಒಂದೊಮ್ಮೆ ದೈತ್ಯರಿಗೆ ವರ ಕೊಡಲಿಲ್ಲ ಅಂತಾದರೆ ಸಾತ್ವಿಕರಾದ ನಾವುಗಳೂ ಕೂಡ ಮತ್ತು ದೇವತೆಗಳ ಕಡೆ ಕೇಳೋಣ ಬೇಡ್ರಪ್ಪ, ಅವರಿಗೆ ಕೊಡಲಿಲ್ಲ ಮತ್ತು ನಮಗೇನು ಅಂತಾಗೂ ಪ್ರಸಕ್ತಿ ಬಂದೀತು. ಹಾಗಾಗಬಾರದು. ಸಜ್ಜನರಿಗೆ ಶಾಸ್ತ್ರದ ಮೇಲೆ ವಿಶ್ವಾಸ ಉಳಿಬೇಕು ಅನ್ನುವುದಕ್ಕೆ ವರ ಕೊಡುತ್ತಾರೆ ರುದ್ರಾದಿ ದೇವತೆಗಳು. ಇತ್ತಂಚ ಇಂಥ ರುದ್ರಾದಿ ದೇವತೆಗಳು ಕೊಟ್ಟ ದೈತ್ಯರಿಗಿನ ವರ ಎಲ್ಲರನ್ನ ಗೆಲ್ಲಬಹುದು ಅನ್ನುವುದನ್ನು ಭಂಗ ಮಾಡಿ ವಾಯುದೇವರು ತಾವು ಅವರಿಗಿಂತಲೂ ಉತ್ತಮರು ಎಂಬುದನ್ನು ಸ್ಥಾಪನೆ ಮಾಡಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.